ಹಾಗಾಗಿ ಇಂದಿನ ಪ್ರಕಾರವಾಗಿ ನಾವು ಇವತ್ತು ನೋಡುವಂತಹ ಒಂದು ಪಾಠ ಇನ್ನು ರಾಜ್ಯ ಬಳ್ಳಿ ಅನ್ನುವಂಥ 3ನೇ ಸಂಪುಟದಲ್ಲಿ ಉಳಿದಿರುವಂತಹ ಭಾಗವನ್ನ ಹೋಗ್ತಿದ್ವಿ. ಸೊಸೂರಿರೆ, ಎಷ್ಟನೇ ಒಂದು ಭಾಗವನ್ನು ನೋಡ್ಬೇಕಾಗಿದೆ, ಎಷ್ಟನೇ ಒಂದು ಅಧ್ಯಾಯ ನೋಡ್ಬೇಕಾಗಿದೆ ಹೇಳ್ತೀರಾ? ಭಾಗ 65 ನೋಡ್ಬೇಕಾಗಿದ್ಯಾ? ಪುಟ 108 ಫಸ್ಟ್ ಪ್ಯಾರ. ಈ ಸಂಸ್ಥೆಗಳಲ್ಲಿ ಓಕೆ, ಗುಡ್. ಹಾಗೆ ಕ್ರಿಸ್ತಲ್ ಪಿದಿಯಸರಸರೇ, ಕೊನೆಯದಾಗಿ ನಾವು ನೋಡಿದಂತ ಕೆಲವೊಂದು ವಿಷಯಗಳನ್ನ ನಾವು ಸ್ವಲ್ಪ ನೋಡೋಣ. ಮುಖ್ಯವಾಗಿ ಬಾಬೆಲಿನ ಒಂದು ತಿರಸ್ಕಾರದ ಬಗ್ಗೆ ನಾವು ನೋಡಿದ್ವಿ. ತಿರಸ್ಕಾರ 1878ರಲ್ಲಿ ಅದಾಗಿದಂತ ವಿಷಯವನ್ನ ನೋಡಿದ್ವಿ. ಆ ಸಮಯದಲ್ಲಿ ದೇವರು ಅದನ್ನ ಸಮೂಹಕವಾಗಿ ಅದನ್ನ ತಿರಸ್ಕಾರ ಮಾಡಿದ್ರು. ಅದರಲ್ಲಿರುವಂತ ಕೆಲವೊಂದು ಭಕ್ತರು ಕೆಲವೊಂದು ಗೋಧಿಗಳನ್ನ ಇಲ್ಲಿವರೆಗೂ ದೇವ್ರು ಏನ್ ಮಾಡ್ತಿದಾರೆ, ಆಯ್ಕೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದಾರೆ. ಆ ರೀತಿಯಾಗಿ ನೋಡ್ಬೇಕಾದ್ರೆ ದೇವರ ಒಂದು ಯಾವುದೇ ಸತ್ಯ ವಿಷಯಗಳು ಅಲ್ಲಿಂದ ಬರೋದಕ್ಕೆ ಸಾಧ್ಯತೆ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ದೇವರು ಸಂಪೂರ್ಣವಾಗಿ ಅವ್ರನ್ನ ಏನ್ ಮಾಡಿದ್ರೆ, ನನ್ನ ಕರ್ತನ ಬಾಯಿಂದ ಕಾರಿ ಬಿಡುವನು ಎನ್ನುವಂತ ಹಾಗೆ ಅವ್ರನ್ನ ಸಂಪೂರ್ಣವಾಗಿ ದೇವರು ನಿರಾಕರಿಸಿದಾರೆ ಅನ್ನೋ ವಿಷಯವನ್ನ ನಾವು ನೋಡ್ಬಹುದು. ಆದರೆ ದೇವರ ಒಂದು ಕರೆ ನನ್ನ ಗಮನದಲ್ಲಿ ನೋಡಿದಾಗ, ಸಾಕೆಯನ್ನು ಬಿಟ್ಟು ನೀವು ಹೊರಗೆ ಬನ್ರಿ ಅಂತ ಹೇಳಿದಂತ ವಿಷಯವನ್ನು ನೋಡಿದಾಗ, ಇಲ್ಲಿ ಯಾರ್ಯಾರು ಆ ಒಂದು ಶಬ್ದವನ್ನು ಕೇಳ್ತಾರೋ ಅವರೆಲ್ಲರೂ ಕೂಡ ಆ ಒಂದು ಸತ್ಯದಿಂದ, ಆ ಒಂದು ತಪ್ಪಾದ ಬೋಧನೆಯಿಂದ ಹೊರಬರುವಂತೆ ದೇವರು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿರುವಂತ ಬೋಧನೆ ಸ್ವಲ್ಪ ನಿಜ ಸ್ವಲ್ಪ ಸರಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಟ್ಟಿನಲ್ಲಿ ಅದೆಲ್ಲ ಕೂಡ ದೇವರ ಸತ್ಯ ವಿಷಯಕ್ಕೆ ತಪ್ಪಾದ ಬೋಧನೆ ಒಳಗೊಂಡಿದೆ ಅನ್ನೋ ವಿಷಯವನ್ನು ಕೂಡ ನಾವು ನೋಡಿದ್ವಿ. ಆ ರೀತಿ ಇರ್ಬೇಕಾದ್ರೆ ದೇವ್ರ ಮಕ್ಳು ಅಲ್ಲಿಂದ ನಮ್ಗೆ ಏನಾದ್ರು ಒಂದು ಒಳ್ಳೆ ವಿಷಯಗಳು ಬರುತ್ತಾ, ಒಳ್ಳೆ ಒಂದು ಏನಂತೀವಿ ನಮ್ಗೆ ಸತ್ಯಗಳು ಬರುತ್ತಾ ಅಂತ ನೋಡಿದಾಗ ಖಂಡಿತವಾಗ್ಲು ಯಾವುದೇ ಸತ್ಯಗಳು ಅಲ್ಲಿಂದ ಬರೋದಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಯಾಕಂದ್ರೆ ನೋಡ್ಬೇಕಾದ್ರೆ ದೇವರು ಅದನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ಮೇಲೆ ಯಾವುದೇ ಒಂದು ಏನ್ ಮಾಡಿಲ್ಲ, ಅಲ್ಲಿಂದ ಒಂದು ಒಳ್ಳೆ ವಿಷಯಗಳು ಬರೋದಕ್ಕೆ ಸಾಧ್ಯತೆ ಇಲ್ಲ. ದೇವರ ಆತ್ಮವಾಗ್ಲಿ ದೇವರ ಕೃಪೆ ಆಗ್ಲಿ ಅವರೊಂದಿಗೆ ಇಲ್ಲದೆ ಇರುವಂತ ಕಾರಣದಿಂದ ಯಾವುದೇ ರೀತಿಯಾಗಿ ಅಲ್ಲಿಂದ ನಮ್ಗೆ ಒಳ್ಳೆ ವಿಷಯಗಳು ಬರೋದಕ್ಕೆ ಸಾಧ್ಯತೆ ಇಲ್ಲ. ಸದ್ರೊಳಗಡೆ ನಾವು ಹೋಗಿ ಹುಡುಕಿ ಅಲ್ಲಿ ನಾವು ಅವ್ರನ್ನ ಬದಲಾವಣೆ ಮಾಡುವಂತ ವಿಷಯ, ಅದು ಸಮಯ ವ್ಯರ್ಥವಾಗಿದೆ ಅಲ್ವಾ? ಟೈಮ್ ವೇಸ್ಟ್. ಆ ರೀತಿಯಾದಂತ ಒಂದು ಪ್ರಯತ್ನ ಕೂಡ ಏನಾಗುತ್ತೆ, ವ್ಯರ್ಥವಾಗಿದೆ ಅನ್ನೋ ವಿಷಯವನ್ನು ಕೂಡ ನಾವು ನೋಡ್ಕೊಂಡ್ ಬಂದಿದ್ವಿ. ಲಾಸ್ಟ್ ಟೈಮ್ ನಾವು ಇದನ್ನ ನೋಡಿದ್ವಿ. ಹಾಗಾಗಿ ಇವತ್ತಿನ ಒಂದು ಸಂಪುಟದಲ್ಲಿ ನಾವು ನೋಡ್ತಿರುವಂತೆ 65ನೇ ಒಂದು ಸಂಪುಟ ಅಲ್ವಾ? 65 ಸಂಪುಟವನ್ನು ನೋಡ್ಬೇಕು. ಒಂದೇ ನಿಮಿಷ. ಓಕೆ, ಓಕೆ. ಕ್ರಿಸ್ತನ ಪಿತ್ಯಾಸರಸರೇ, ಅದರಲ್ಲಿ ಉಳಿದಿರುವಂತಹ ಭಾಗವನ್ನು ನೋಡೋಣ. 108 ಪೇಜ್ ನಂಬರ್, ಅಲ್ಲಿಂದ ನಾವು ಇವತ್ತಿನ ಒಂದು ಭಾಗವನ್ನು ನೋಡೋಣ. ಕಂಟಿನ್ಯೂ ಮಾಡ್ತೀರಾ? ಓದ್ಲಾ ಬ್ರದರ್? ಓದಿ ಅಮ್ಮ, ಓದಿ. ಈ ಸಂಸ್ಥೆಗಳಲ್ಲಿ ಇರುವ ಯಾವುದಾದರೂ ದೇವರ ಮಕ್ಕಳು ಅವರ ಗುಲಾಮಗಿರಿಯನ್ನು ಗ್ರಹಿಸದೆ ಹೋಗಲು ಕಾರಣ, ಅವರು ತಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸುವ ಪ್ರಯತ್ನ ಮಾಡುತ್ತಿಲ್ಲ ಎಂಬುದೇ. ಯಾಕೆಂದರೆ ಅವರು ಚಟುವಟಿಕೆಯುಳ್ಳ ಮನೆವಾರ್ತೆಯವರು, ನಿಷ್ಠಾವಂತ ಕಾವಲುಗಾರರು ಆಗಬೇಕಾಗಿರುವಲ್ಲಿ ಅವರು ಇನ್ನೂ ತಮ್ಮ ಕಾವಲುಗಾರನ ಹುದ್ದೆಯಲ್ಲಿ ನಿದ್ರೆ ಮಾಡುತ್ತಿದ್ದಾರೆ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 5 ಮತ್ತು 6ನೇ ವಚನ. ಅವರುಗಳು ಎಚ್ಚೆತ್ತುಕೊಳ್ಳಲಿ ಮತ್ತು ತಮ್ಮಲ್ಲಿರುವುದೆಂದು ತಿಳಿದಿರುವ ಸ್ವಾತಂತ್ರ್ಯವನ್ನು ಉಪಯೋಗಿಸಲು ಪ್ರಯತ್ನಿಸಲಿ. ಅವರು ತಮ್ಮ ಸಂಗಡಿಗ ಆರಾಧಕರುಗಳಿಗೆ ತಮ್ಮ ಪಂಥಗಳು ದೇವರ ಯೋಜನೆಯನ್ನು ತಿಳುಕೊಳ್ಳಲು ಎಲ್ಲಿ ಕಡಿಮೆ ಆಗಿದೆ, ಅವರು ಅದರಿಂದ ಎಲ್ಲಿ ಹಾದಿ ತಪ್ಪಿ ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಾ ಇದ್ದಾರೆಂಬುದನ್ನು ತೋರಿಸಲಿ. ಮತ್ತು ಯೇಸು ಕ್ರಿಸ್ತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಬೇಕಾಗಿತ್ತು ಮತ್ತು ಅದರಿಂದ ಹರಿದು ಬರುವ ಈ ಸತ್ಯವು ಮತ್ತು ಆಶೀರ್ವಾದವು ಸೂಕ್ತ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಕ್ಷಿ ಕೊಡುವುದು. ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವ ಸಮಯದಲ್ಲಿ ಪುನರ್ವಶದ ಆಶೀರ್ವಾದಗಳು
ಎಲ್ಲಾ ಮಾನವ ಕುಲದವರಿಗೂ ಹರಿದು ಬರುವುದು ಎಂಬುದನ್ನು ತೋರಿಸಲಿ. ಓಕೆ, ಮುಂದುವರೆದು ಅವರು ಇಲ್ಲಿ ನಿಲ್ಸೋಣ. ಸೊ ಇಲ್ಲಿಂದ ನಾವು ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ ಅನ್ನು ನೋಡಿ ಮುಂದುವರಿಯೋಣ. ಸೊ ಕ್ರಿಸ್ತನ ಪ್ರೀತಿಯ ಸರಸರೇ, ನಾವು ನೋಡಿದ ಪ್ರಕಾರವಾಗಿ ನೋಡಿ, ಈ ಬಾಬಿಲೋನಿನಲ್ಲಿರುವಂತ ಅನೇಕ ಗೋಧಿಗಳು, ಗೋಧಿ ಅಂತ ಹೇಳಿದಾಗ ಅವರು ಗೋಧಿಗಳಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ಅವರೆಲ್ಲ ಗೋಧಿಗಳಾಗಿದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ಅಂತ ನೋಡ್ಬೇಕಾದ್ರೆ, ದೇವರ ಮಕ್ಕಳು ಅಲ್ವಾ, ಈ ದೇವರ ಮಕ್ಕಳು ಅಂತ ಕರೆಯಲ್ಪಡುವಂತವ್ರು ಅಲ್ಲಿದ್ದಾರೆ. ಆದ್ರೆ ದೇವರವ್ರನ್ನ ಮಕ್ಕಳು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ, ಒಂದಲ್ಲ ಒಂದಿನ ಅವರು ಸತ್ಯಕ್ಕೋಸ್ಕರ ಅವರು ಹೊರಡೆ ಬರ್ತಾರಂತ ದೇವರ ಒಂದು ಜ್ಞಾನದಲ್ಲಿ ದೇವರಿಗೆ ತಿಳಿದಿದೆ. ಹಾಗಾಗಿ ಈ ಒಂದು ಜನರು ಮಾಡ್ಬೇಕಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ತಮಗಿರುವಂತ ಒಂದು ಸ್ವಾತಂತ್ರ್ಯವನ್ನ, ತಮಗಿರುವಂತ ಫ್ರೀಡಮ್ ಅನ್ನ ಅಲ್ವಾ, ದೇವ್ರು ನಮ್ಮನ್ನ ಸ್ವತಂತ್ರವಾಗಿರೋದಿಕ್ಕೆ, ಅಂದ್ರೆ ನಮ್ಗೆ ಏನ್ ಮಾಡಿದ್ರೆ, ದೇವ್ರು ನಮ್ಮನ್ನ ಅಲ್ಲಿ ದೊಡ್ಡ ಒಂದು ಬಂಧನದಿಂದ ಬಿಡಿಸ್ಕೊಟ್ಟಿದ್ರೆ. ವಿಶೇಷವಾಗಿ ಹೇಳ್ಬೇಕಾದ್ರೆ, ಧರ್ಮಶಾಸ್ತ್ರಿಕ ಅಧೀನರಾದ ಧರ್ಮಶಾಸ್ತ್ರ ಹೇಗೆ ಬಿಡುಗಡೆ ಹೊಂದ್ತಾರೋ, ಹಾಗೆ ಈ ಲೋಕದಲ್ಲಿರುವಂತ ಎಲ್ಲಾ ವಿಷಯಗಳಿಂದ ಯಾರು ಕ್ರಿಸ್ತನ ಬಳಿಗೆ ಬರ್ತಾರೋ ಅವರು ಬಿಡುಗಡೆನೂ ಹೊಂದ್ತಾರೆ. ಆ ಬಿಡುಗಡೆ ಯಾವ ರೀತಿಯಾದಂತ ಒಂದು ಬಿಡುಗಡೆ ಅಂದ್ರೆ, ಯಾವುದೇ ಮನುಷ್ಯ ಸಂಸ್ಥೆಗಳ ಮೂಲಕ ನೇಮಿಸಲ್ಪಡುವಂತ ಒಂದು ವಿಷಯಗಳಿಗೆ ನಾವು ಗುಲಾಮರಾಗಿ ದಾಸತ್ವಗೊಳಪಟ್ಟಿರುವಂತಹ ಒಂದು ರೀತಿಯಲ್ಲಿ ಅಲ್ಲ, ಯಾವುದೇ ಮನುಷ್ಯ ಬೋಧನೆಗಳು ಒಳಪಟ್ಟು ನಡೆಯುವಂತದಲ್ಲ. ಪ್ರೀತಿಯ ಸರಸರೇ, ಇವತ್ತು ನಾವು ಈ ಒಂದು ಸಿಸ್ಟಮ್ ಎಲ್ಲಿ ಬಂದ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಲ್ಲ ಬಂದ್ರೆ ಅಂದ್ರೆ ಏನು, ಎಲ್ ಬೇಕಾದ್ರೆ ಬರ್ಬೋದು, ನಮ್ಮೊಳಗೆ ಕೂಡ ಬರ್ಬೋದು. ನಮ್ಮೊಳಗೆ ಕೂಡ ಸತ್ಯವನ್ನ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಯಾರಾದ್ರೂ ಬಂದು ನಮ್ಮನ್ನ ಓವರ್ಕಮ್ ಮಾಡಿ, ನಮ್ಮನ್ನ ಕಂಟ್ರೋಲ್ ಮಾಡಿ, ನಾನು ಹೇಳ್ದಂಗೆ ನೀವು ಕೇಳ್ಬೇಕಂದ್ರೆ ಅದು ತಪ್ಪು. ಸೊ ಆ ರೀತಿಯಾದಂತ ಒಂದು ವಿಷಯ ಯಾವಾಗ್ಲೂ ಕೂಡ ನಾವು ಅದಕ್ಕೆ ಅವಕಾಶಗಳನ್ನ ಕೊಡಕ್ ಹೋಗ್ಬೋದು. ಇದೇ ದೇವ್ರ ನಮಗೆ ಕೊಟ್ಟಿರುವಂತ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಹೇಗಿದೆಯಪ್ಪ ಅಂದ್ರೆ, ನಾವು ಸತ್ಯವನ್ನ ನಾವಾಗಿ ತಿಳಿದು ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಹೊರತು, ಯಾವ್ದೋ ಒಂದು ಮೀಡಿಯೇಟ್ರೋ ಯಾವ್ದೋ ಒಂದು ವ್ಯಕ್ತಿನೋ ಆತನ ಮೂಲಕನೇ ನಾನು ದೇವ್ರ ಹತ್ರ ಹೋಗ್ಬೇಕು, ಆತನ ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು ಅನ್ನೋಂತ ಒಂದು ಸ್ವಾತಂತ್ರ್ಯ ನಮ್ಗಿಲ್ಲ. ಆಗಿರೋದ್ರಿಂದ ಆ ಸ್ವಾತಂತ್ರ್ಯನ ಉಪಯೋಗ ಮಾಡಿದ್ರೆ ಕರೆಕ್ಟ್ ಆಗಿ, ಅವರು ಒಂದು ಮುಖ್ಯವಾದಂತ ಒಂದು ಜವಾಬ್ದಾರಿನ ತಗೊಳ್ಬೇಕಾಗುತ್ತೆ. ಏನಪ್ಪಾ ಅಂದ್ರೆ, ಒಂದು ಚಟುವಟಿಕೆ ಉಳ್ಳ ಮನವಾರ್ತೆಯವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಪ್ಪಾ ಚಟುವಟಿಕೆ ಉಳ್ಳ ಮನವಾರ್ತೆಯವರು? ನೋಡಿ, ಇವಾಗ ಮನೆಯಲ್ಲಿ ಇರ್ಬೇಕಾದ್ರೆ ಒಂದು ಮನೆಯನ್ನ ಜವಾಬ್ದಾರಿ, ಒಂದು ದೊಡ್ಡ ಒಂದು ಅರಮನೆನೋ ಬೇರೆ ವಿಷಯದಲ್ಲಿ ಒಬ್ಬ ಮನೆಯನ್ನ ಇನ್ಚಾರ್ಜ್ ಒಬ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಮನೆಯ ಎಲ್ಲ ವಿಷಯವನ್ನ ನೋಡ್ಕೊಳ್ಳುವಂತ ಒಬ್ಬ ರೆಸ್ಪಾನ್ಸಿಬಿಲಿಟಿ ಅವ್ರಿಗಿರುತ್ತೆ, ಜವಾಬ್ದಾರಿ ಅವ್ರಿಗಿರುತ್ತೆ. ಅವ್ರು ಹೇಗಿರ್ತಾರೆ ಅಂದ್ರೆ, ಎಲ್ಲವನ್ನ ತಮ್ಮ ಗಮನದಲ್ಲಿ ಇಟ್ಕೊಳ್ತಾ ಇರ್ತಾರೆ ಅಲ್ವಾ. ಅದನ್ನ ಸರಿಯಾಗಿ ನೋಡಿ ಏನ್ ಮಾಡ್ತಾರೆ, ಆ ಕೆಲಸವನ್ನ ಮಾಡ್ತಾರೆ. ಸರಿಯಾಗಿ ಸಮಯವನ್ನು ಅರ್ಥಕೊಂಡಾಗ ಏನ್ ಮಾಡ್ತಾರೆ, ಪ್ರತಿಯೊಂದು ಕೆಲಸವನ್ನ ಮಾಡ್ತಾರೆ. ಮತ್ತೆ ನಿಷ್ಠಾವಂತ ಕಾವಲುಗಾರರು, ಈ ಕಾವಲುಗಾರರನ್ನು ತುಂಬಾ ಮುಖ್ಯ ಅಲ್ವಾ. ಈ ವಾಚ್ಮನ್ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಬ್ಬ ವಾಚ್ಮನ್ ಇಟ್ಟಿದ್ರೆ ಅವ್ರು ನಿದ್ರೆ ಮಾಡ್ಬಿಟ್ರೆ ಹೆಂಗಿರುತ್ತೆ ಕತೆ. ಅವ್ರ ನಂಬಿ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಟ್ಟಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಂತ ವ್ಯಕ್ತಿ ಕಾವಲು ಕಾಯಕ್ ಬಂದ್ಬಿಟ್ಟು ಅಲ್ಲೇ ನಿದ್ದೆ ಮಾಡ್ಬೇಕಾದ್ರೆ, ಅದನ್ನ ಸರಿಯಾಗಿ ಗಮನಿಸದೇ ಇರ್ಬೇಕಾದ್ರೆ ಏನಾಗುತ್ತೆ ನೋಡ್ರಿ. ಈಗ ಬ್ಯಾಂಕ್ ಅಲ್ಲಾನು ಇರ್ಬೋದು, ಬ್ಯಾಂಕ್ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಯಾವುದೇ ಏನ್ ಮಾಡ್ತಾನೆ, ಕಳ್ಳ ಬರ್ತಾನೆ, ಏನೋ ಮಾಡಕ್ ಹೋಗ್ತಾನೆ. ಈ ಸೆಕ್ಯೂರಿಟಿ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟ್ರ ಮಟ್ಟಿಗೆ ಏನಾಗಿರುತ್ತೆ, ಅಲ್ಲಿರುವಂತ ಪ್ರತಿಯೊಂದು ವಸ್ತು ಕೂಡ ಕಾಪಾಡಲ್ಪಟ್ಟಿರುತ್ತೆ. ಇವತ್ತಿನ ಟೆಕ್ನಾಲಜಿ ಎಲ್ಲ ನೋಡಿದಾಗ ಮನುಷ್ಯ ಸೆಕ್ಯೂರಿಟಿನೇ ಬೇಕಾಗಿಲ್ಲ. ಯಾಕಂದ್ರೆ ಟೆಕ್ನಾಲಜಿ ಎಲ್ಲ ಬಂದ್ ಏನ್ ಮಾಡಿದೆ ಅಂದ್ರೆ, ಯಾರು ಓಡ ಬಂದ್ರು ಬೇರೆ ರೀತಿಯಾದಂತ ಒಂದು ಸಿಸ್ಟಮೇ ಇವತ್ತೆಲ್ಲ ಇದೆ ಅಲ್ವಾ. ಯಾರು ಕೂಡ ಯಾವುದೇ ಒಂದು ಇದ್ರನ್ನ ಹೊರಡೆ ಹೋಗಕ್ಕಾಗಲ್ಲ, ಆತರ ಇದೆ. ಬಟ್ ಒಂದ್ ರೀತಿಯಲ್ಲಿ ಹೇಳಕ್ ಹೋದ್ರೆ ಮನುಷ್ಯರಷ್ಟು ಯಾರು ಕಾವಲು ಕಾಯಕ್ಕಾಗಲ್ಲ. ಆ ರೀತಿಯಾದಂತ ಒಂದು ಗುಣಗಳನ್ನ ದೇವ್ರ ಮಕ್ಕಳು ಇಲ್ಲಿ ತಾವು ಬೆಳೆಸ್ಕೋಬೇಕು ಅಲ್ವಾ. ಅದನ್ನೇ ನಾವು ಓದ್ಬೇಕಾದ್ರೆ 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಹೋದ್ರೆ, ಸತ್ಯವೇದದಲ್ಲಿ 1 ಥೆಸಲೋನಿಕೆ 5ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ಹೌದು ಕ್ರಿಸ್ತನ ಪ್ರೀತಿಯ ಸರಸರ, ನೋಡ್ರಿ, ಇತರರಂತೆ ನಿದ್ರೆ ಮಾಡದೆ, ಈ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವಂತ ಒಂದು ಸಮಯ, ಈ ಎಚ್ಚೆತ್ತುಕೊಳ್ಳುವಂತ ಸಮಯ ಹೇಗೆ ಅವ್ರನ್ನ ಎಬ್ಬಿಸುತ್ತೆ? ಯಾರು ಇವ್ರನ್ನ ಎಬ್ಸಂದ್ರೆ, ಈ ಕರೆನ ಅವ್ರನ್ನ ಎಬ್ಸುತ್ತೆ. ಯಾವ ಕರೆ? ಸತ್ಯದ ಕರೆ. ಯಾವಾಗ ಸತ್ಯ ಅವರಿಗೆ ತಲುಪುತ್ತೋ ಆಗ ಅವ್ರು ಎಚ್ಚೆತ್ತುಕೊಳ್ತಾರೆ. ನಾವು ಕೂಡ ಹೀಗೆ ಎಚ್ಚೆತ್ತುಕೊಂಡಿದೀವಿ. ಬಾಬಿಲೋನಲ್ಲಿದ್ದಾಗ ನಮ್ಗೆ ಸತ್ಯದ ಕರೆ ಬಂದಾಗ ನಾವು ಎಚ್ಚರವಾದ್ವಿ. ನಾವು ಎಚ್ಚರವಾಗಿ ನಾವು ನೋಡಿದಾಗ ಇಲ್ಲಿವರೆಗೂ ನಾವು ನಿದ್ರೆ ಮಾಡ್ತಾ ಇದೀವಿ ಅನಿಸ್ತು ನಮ್ಗೆ. ಇಲ್ಲಿವರೆಗೂ ಯಾವ ಒಂದು ಸಿಸ್ಟಮ್ ನಾವು ಫಾಲೋ ಮಾಡ್ತಾ ಇದೀವೋ ಅದು ನಿದ್ರಾವಸ್ಥೆ ಅಲ್ವಾ. ಈಗ ತಾನು ನಾನು ಬೆಳಕಿಗೆ ಬಂದಿದ್ದೀನಿ, ಈಗ ತಾನು ನಾನು ಎದ್ದಿದ್ದೀನಿ ಅನ್ನೋಂತ ರೀತಿ ಏನಾಯ್ತು ಅಂದ್ರೆ ನಮ್ಗೆ ಕಾಣಿಸ್ಕೊಳ್ಪಡ್ತು. ಹಾಗಾಗಿ ಇವತ್ತಿನ ಒಂದು ಸಿಸ್ಟಮ್ ಅಲ್ಲಿರುವಂತ ದೇವರ ಮಕ್ಕಳು ಈ ವಿಷಯವನ್ನ ಅವ್ರು ಮಾಡ್ಬೇಕಾಗಿದೆ. ಇದು ಅವ್ರು ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರು ಮಾಡಿದ್ರೆ ಮಾತ್ರ ಏನಾಗುತ್ತೆ, ಅಲ್ಲಿಂದ ಕ್ರಿಸ್ತನ ಆ ಒಂದು ಏನಂತೀವಿ, ಆ ಒಂದು ಗೋಧಿಗಳಾಗುವಂತ ಒಂದು ಅವಕಾಶವನ್ನ ಅವ್ರು ಪಡ್ಕೊಳ್ತಾರೆ.
ಇನ್ನು ಕೂಡ ಕ್ರಿಸ್ತರೇ ಆ ಈ ಕ್ರೈಸ್ತ ಸಮುದಾಯಗಳು ಅಂದ್ರೆ ಈ ಒಂದು ಬಾಬಿಲೋನ್ ಸಿಸ್ಟಮ್ ಏನಿದೆ ಅಂದ್ರೆ ಅವರ ಮನೋಭಾವನೆ ಅವ್ರಿಗೆಲ್ಲ ನೀವ್ ಯಾರಿಗಾದ್ರು ದೊಡ್ಡ ದೊಡ್ಡ ಪಾಸ್ಟರ್ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು, ಹೋಗಿ ಸತ್ಯವನ್ನ ಕೇಳಲ್ಲ ಅವರು. ಯಾಕೆ ಕೇಳಲ್ಲ ಅಂದ್ರೆ ಅವರ ಮಟ್ಟಿಗೆ ಅವರು ಜ್ಞಾನಿಗಳು, ಅವರು ಬುದ್ಧಿವಂತರು, ಅವ್ರಿಗಿಂತ ಜ್ಞಾನಿಗಳು ಯಾರು ಇಲ್ಲ, ಮಿಕ್ಕಿದವರೆಲ್ಲ ಅವರಿಂದ ಕೇಳಿ ತಿಳ್ಕೊಳ್ಳುವಂತ ರೀತಿ ಭಾವನೆ ಅವ್ರಿಗೆ ಇರುತ್ತೆ. ನಾವೇನಾದ್ರೂ ಸಣ್ಣ ಪುಟ್ಟವ್ರು ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಅವರು ಒಪ್ಕೊಳ್ಳಲ್ಲ. ಅವರು ಅದಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಇಲ್ಲ ಸುಳ್ಳು ಹೇಳ್ತೀರಾ, ಇಲ್ಲ ಬೇರೆ ರೀತಿಯಾದ ವಿಷಯವನ್ನ ಮಾತಾಡ್ತಾರೆ. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಅವ್ರು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಅಂತ. ನೋಡ್ರಿ, ಒಂದು ಗಾದೆ ಕೂಡ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ಆ ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು. ಇಫ್ ಯು ಆರ್ ನಾಟ್ ಗೋಯಿಂಗ್ ಇನ್ ರೈಟ್ ಡೈರೆಕ್ಷನ್, ವಾಟ್ ಈಸ್ ಯೂಸ್ ಆಫ್ ಮೆಜರಿಂಗ್ ಯುವರ್ ಸ್ಪೀಡ್ ಅಂತ ನೋಡ್ತೀವಿ. ಅಂದ್ರೆ ನೀವು ಹೋಗ್ತಿರುವಂತ ದಿಕ್ಕೇ ಸರಿ ಇಲ್ಲ ಅಂದ್ಮೇಲೆ ನಿಮ್ಮ ವೇಗವನ್ನು ಅಳೆಯೋದ್ರಲ್ಲಿ ಯಾವ ಪ್ರಯೋಜನವಿದೆ? ಇವತ್ತು ಅವ್ರೇನಂತ ತಿಳ್ಕೊಂಡಿದ್ರೆ ನಾವು ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದ್ವಿ, ಸರಿಯಾದ ಒಂದ್ ರೀತಿಯಲ್ಲಿ ಬಂದು ಸೇರ್ಕೊಳ್ತೀವಿ ಅನ್ನೋ ಒಂದು ಭಾವನೆನ ಅವರೆಲ್ಲರೂ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಕ್ರಿಸ್ತನ. ಆದ್ರೆ ಇದೆಲ್ಲದಕ್ಕೂ ಒಂದು ದೊಡ್ಡ ಒಂದು ಸತ್ಯ ಏನಪ್ಪಾ, ಇವ್ರನ್ನ ಎಚ್ಚರಿಸುವಂತ, ಇವರ ನಿದ್ರೆಯಿಂದ ಹೊರಗೆ ಕರ್ಕೊಂಡ್ ಬರುವಂತ ಒಂದು ಸತ್ಯ ಏನಪ್ಪಾ ಅಂದ್ರೆ ಅದು ರಾನ್ಸಮ್ ಸ್ಯಾಕ್ರಿಫೈಸ್, ಯೇಸು ಕ್ರಿಸ್ತನ ಈಡು ಬಲಿ, ಯೇಸು ಕ್ರಿಸ್ತನ ಮರಣ. ಇಡೀ ಲೋಕಕ್ಕೋಸ್ಕರ ಆತನ ಮರಣವನ್ನು ಹೊಂದಿದ ಅನ್ನುವಂಥ ವಿಷಯವನ್ನ ಎಷ್ಟು ಮಟ್ಟಿಗೆ ಅವ್ರು ಗ್ರಹಿಸ್ಕೊಳ್ತಾರೆ ಕ್ರಿಸ್ತನ, ಅಷ್ಟರ ಮಟ್ಟಿಗೆ ಆ ಕತ್ತಲೆಯಿಂದ ಇಲ್ಲವೇ ನಿದ್ರಾವಸ್ಥೆಯಿಂದ ಹೊರಗಡೆ ಬರ್ತಾರೆ ಅವ್ರು. ಯಾರೊಬ್ಬರು ಇದನ್ನ ಗ್ರಹಿಸ್ಕೊಳ್ಳಲ್ವೋ ಅವರು ಹೊರಗಡೆ ಬರೋದು ತುಂಬಾನೇ ಕಷ್ಟವಾದಂತ ವಿಷಯ. ಸೊ ನಿಮ್ಗೂ ಗೊತ್ತಿರ್ಬೇಕು, ಯಾಕಂದ್ರೆ ಒಂದು ರಾನ್ಸಮ್ ಸಬ್ಜೆಕ್ಟ್ ಏನಿದೆ ಅದು ಎಂಟೈರ್ ಕ್ರಿಸ್ಟಿಯನ್ ಡೆಮ್ ನ ಫೌಂಡೇಶನ್ ಶೇಕ್ ಮಾಡುತ್ತೆ. ಕ್ರೈಸ್ತರ ಒಂದು ಅಸ್ಥಿಭಾರವನ್ನ, ಬಾಬಿಲೋನ್ ಅಂದ್ರೆ ಹೆಸರು ಕ್ರೈಸ್ತರ ಅಸ್ಥಿಭಾರವನ್ನ ಅದು ಅಲುಗಾಡಿಸ್ಬಿಡುತ್ತೆ ಕ್ರಿಸ್ತನ ಹೆಸರು. ನಿಮಗೆ ಗೊತ್ತು ನೋಡ್ರಿ, ಹೆಸರು ಕ್ರೈಸ್ತರ ಮಟ್ಟಿಗೆ ಅಲ್ಲಿರುವಂತ ಒಂದು ಬೋಧನೆಯ ಬೇಸ್ಮೆಂಟ್ ಏನಪ್ಪಾ, ತತ್ವ ಏನಪ್ಪಾ ಅಂದ್ರೆ ಎಲ್ರನ್ನು ಕೂಡ ಕ್ರಿಸ್ತರಾಗಿ ಕನ್ವರ್ಟ್ ಮಾಡ್ಬೇಕು, ಯಾರು ನರಕಕ್ಕೆ ಹೋಗ್ಬಾರ್ದು, ಎಲ್ರು ಪರಲೋಕಕ್ಕೆ ಹೋಗ್ಬೇಕು, ಹೇಗಾದ್ರೂ ಮಾಡಿ ಸುವಾರ್ತೆ ಹೇಳಿ ಎಲ್ರನ್ನ ಚೇಂಜ್ ಮಾಡ್ಬೇಕು, ಎಲ್ರ ಮನಸ್ಸನ್ನ ಬದಲಾಯಿಸ್ಬೇಕು, ಕ್ರಿಸ್ತನ ಕಡೆ ಕರ್ಕೊಂಡ್ಬರ್ಬೇಕು, ಮತಾಂತರ ಮಾಡ್ಬೇಕು, ಇದೇ ರೀತಿಯಾದಂತ ಭಾವನೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ದೇವರ ವಾಕ್ಯ ಈ ರೀತಿ ಹೇಳ್ತಿದೆ ಅಂದ್ರೆ ಇಲ್ಲ. ಈ ಒಂದು ಸುವಾರ್ಥ ಯುಗದಲ್ಲಿ ದೇವರು ಇಡೀ ಲೋಕವನ್ನ ರಕ್ಷಣೆ ಮಾಡ್ಬೇಕಂತ ಉದ್ದೇಶವನ್ನು ಇಟ್ಕೊಳ್ದೆ, ಬದಲಾಗಿ ಸುವಾರ್ಥ ಯುಗದಲ್ಲಿ ಆತನ ಸಭೆಯಾಗಿರುವಂತಹ ಚಿಕ್ಕ ಹಿಂಡನ್ನು ಮಾತ್ರ ರಕ್ಷಣೆ ಮಾಡುವಂತ ಒಂದು ಕೆಲಸವನ್ನ ದೇವ್ರು ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ 1000 ವರ್ಷದ ಆಳ್ವಿಕೆಯಲ್ಲಿ ಇಡೀ ಲೋಕಕ್ಕೆ ಏನ್ ಮಾಡ್ತಾರೆ, ವಿಶ್ರಾಂತಿ ಅಂದ್ರೆ ಪುನರ್ ಆಶೀರ್ವಾದನ ಕೊಡುವಂತ ಕಾಲವನ್ನ ದೇವ್ರು ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಆದ್ರಿಂದ ಇವರ ಬೋಧನೆ ರಾನ್ಸಮ್ ಅನ್ನುವಂತ ಒಂದು ಬೋಧನೆ ಸಂಪೂರ್ಣವಾಗಿ ಒಡೆದಾಗುತ್ತೆ ಅಲ್ವಾ. ಸಾಗಿರ್ಬೇಕಾದ್ರೆ ಏನ್ ಅನ್ಸುತ್ತೆ, ನಾವು ಇವತ್ತೆಲ್ರಿಗೂ ಸುವಾರ್ತೆ ಸಾರಿ ಎಲ್ರು ಕನ್ವರ್ಟ್ ಮಾಡಕ್ ಆಗೋದು ಇಲ್ಲ, ಅದು ದೇವರ ಯೋಜನೆನೂ ಅಲ್ಲ. ಆದ್ರೆ ಈಗ ದೇವ್ರು ನಿಜವಾದ ದೇವ್ರ ಮಕ್ಳು ಮಾತ್ರ ಹುಡುಕ್ತಾ ಇದಾರೆ. ನೀವು ಅದ್ರಲ್ಲಿ ಒಬ್ಬರಾಗಿರ ಬನ್ರಿ ಅಂತ ನಾವು ತಗೊಂಡ್ಬೇಕಾದ್ರೆ ನಾವು ಬಾಬಿಲೋನ್ಗೆ ಹೆಸರು ಕ್ರೈಸ್ತರ ಹತ್ರ ನಾವು ಹೋಗ್ತೀವಿ ಹೊರತು ಲೋಕದವ್ರ ಜೊತೆ ಹೋಗಲ್ಲ. ಯಾಕಂದ್ರೆ ಸಮಯ ಇಲ್ಲ ಈಗ ಲೋಕದವ್ರನ್ನ ಹೋಗ್ಬಿಟ್ಟು ಅವ್ರನ್ನ ಫ್ರೆಶ್ ಆಗಿ ಕರ್ಕೊಂಬಂದು ಅವ್ರಿಗೆ ಸತ್ಯ ಎಲ್ಲ ಬೈಬಲ್ ಎಲ್ಲ ನಾಲೆಜ್ ಎಲ್ಲ ಕೊಟ್ಟು, ಇವತ್ತು ಬೈಬಲ್ ಎಲ್ಲ ನಾಲೆಜ್ ಎಲ್ಲ ಕಲ್ತ ಮೇಲೆ ಅವ್ರನ್ನ ಬಲಿ ಕೊಡುವಂತ ಕೆಲಸಕ್ಕೆ ಈಗ ಸಮಯ ಇಲ್ಲ ಕ್ರಿಸ್ತನ ಸರ್. ಟೈಮ್ ಇಸ್ ವೆರಿ ಶಾರ್ಟ್. ಇದು ಸುಗ್ಗಿಯ ಕಾಲವಾಗಿದೆ. ಅದರಿಂದ ನಾವು ಈ ರೀತಿಯಾದಂತ ಈ ಬಾಬಿಲೋನ್ ಇರುವಂತ ಗೋಧಿಗಳನ್ನ ಹುಡುಕುವಂತ ಕೆಲಸ ಮಾಡ್ತೀವಿ ಹೊರತು ಲೋಕದಲ್ಲಿ ಹೋಗಿ ನಾವೇನ್ ಮಾಡಲ್ಲ, ಬೀಜವನ್ನು ಬಿತ್ತುವಂತ ಕೆಲಸವನ್ನ ಇವತ್ತು ಮಾಡಕ್ ಹೋಗಲ್ಲ. ಅದಕ್ಕೆ ಸಮಯ ಅವಕಾಶ ಕೂಡ ತುಂಬಾ ಕಡಿಮೆ ಇದೆ, ಅದು ಅವಶ್ಯಕತೆ ಇಲ್ಲ ಅನ್ನೋ ವಿಷಯವನ್ನು ಕೂಡ ನಾವು ನೋಡ್ತೀವಿ. ಆದ್ರಿಂದ ಕ್ರಿಸ್ತನ ಸರಸರಿರೇ ಈ ವಿಷಯವನ್ನ ನಾವು ಗಮನದಲ್ಲಿಟ್ಟು ನೋಡಿದಾಗ ಈ ವಿಷಯ, ಈ ರಾನ್ಸಮ್ ಸ್ಯಾಕ್ರಿಫೈಸ್, ದೇವರ ಯೋಜನೆ, ದೇವರ 1000 ವರ್ಷ ಆಳ್ವಿಕೆ, ಇಡೀ ಲೋಕಕ್ಕೆ ಕೊಡುವಂತ ಆಶೀರ್ವಾದ ವಿಷಯಗಳು ಅವ್ರನ್ನ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿಂದ ಹೊರಡೆ ಬರುವಂತೆ ಮಾಡುತ್ತೆ ಅನ್ನೋ ವಿಷಯವನ್ನ ನೋಡ್ತೀವಿ. ಸೊ ಕಂಟಿನ್ಯೂ ಮಾಡೋಣ. ದೇವರ ಸನ್ನಿಧಿಯಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವ ಸಮಯದಲ್ಲಿ ಪುನರ್ವಶದ ಆಶೀರ್ವಾದಗಳು ಎಲ್ಲ ಮಾನವ ಕುಲದವರಿಗೂ ಹರಿದು ಬರುವುದು ಎಂಬುದನ್ನು ತೋರಿಸಲಿ. ಮುಂದುವರೆದು ಅವರು ಸುವಾರ್ಥ ಸಭೆಯ ಮಹಾಕರೆಯನ್ನು, ಸಭೆಯೆಂಬ ದೇಹದಲ್ಲಿನ ಅದರ ಸದಸ್ಯತ್ವದ ಕಠಿಣ ಷರತ್ತುಗಳನ್ನು ಮತ್ತು ಸೂಕ್ತ ಸಮಯದಲ್ಲಿ ಈ ಮೀಸಲಾದ ಜನರನ್ನು ಅವರು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವಂತೆ ಆತನ ಹೆಸರಿನಲ್ಲಿ ಮೇಲೆತ್ತುವ ಸುವಾರ್ಥ ಯುಗದ ವಿಶೇಷ ನಿಯೋಗವನ್ನು ತೋರಿಸಲಿ. ಈ ರೀತಿಯಲ್ಲಿ ತಮ್ಮ ಸ್ವಾತಂತ್ರ್ಯವನ್ನು ಈ ದಿನದ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಬೋಧಿಸಲು ಪ್ರಯತ್ನಿಸಿದರೆ ಅವರು ಸಮಗ್ರ ಸಭೆಯವರನ್ನು ಪರಿವರ್ತನೆ ಮಾಡುವುದರಲ್ಲಿಯೋ ಅಥವಾ ವಿರೋಧದ ಅಲೆ ಎಬ್ಬಿಸುವುದರಲ್ಲಿಯೋ ಜಯಶಾಲಿಗಳಾಗುತ್ತಾರೆ. ಅವರು ಖಂಡಿತವಾಗಿಯೂ ನಿಮ್ಮನ್ನು ತಮ್ಮ ಸಭಾಮಂದಿರಗಳಿಂದ ಹೊರಹಾಕುತ್ತಾರೆ ಮತ್ತು ನಿಮ್ಮ ಸಹವಾಸದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುತ್ತಾರೆ ಮತ್ತು ಕ್ರಿಸ್ತನ ಸಲುವಾಗಿ ನಿಮ್ಮ ಬಗ್ಗೆ ಎಲ್ಲ ವಿಧವಾದ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸುತ್ತಾರೆ.
ಹಾಗೆ ಮಾಡುವಾಗ ಸಂದೇಹವಿಲ್ಲದೆ ಖಂಡಿತವಾಗಿಯೂ ಅನೇಕರು ಅವರು ಇದನ್ನೆಲ್ಲ ದೇವರ ಸಲುವಾಗಿ ಮಾಡುತ್ತಿದ್ದಾರೆಂದು ಭಾವಿಸುತ್ತಾರೆ. ಆದರೆ ನೀವು ಆ ರೀತಿ ನಂಬಿಗಸ್ತರಾಗಿರುವಾಗ ಯೆಹೋವನ ಮಾತಿಗೆ ಭಯಪಡುವವರೇ, ಆತನ ಮಾತನ್ನು ಕೇಳಿರಿ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ಸಂಬಂಧಿಗಳು ಯೆಹೋವನು ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ. ಕಂಟಿನ್ಯೂ ಮಾಡ್ಲಾ ಬ್ರದರ್? ಓದ್ಬಿಡಿ, ಅದು ಕಂಟಿನ್ಯೂ ಮಾಡಿ ಮುಗಿಸ್. ಅವರಿಗಂತೂ ಅವಮಾನವಾಗುವುದು ಎಂಬ ಯೆಶಾಯ 66:5 ಅಮೂಲ್ಯ ವಾಗ್ದಾನವು ನಿಮ್ಮನ್ನು ಸಾಂತ್ವನಗೊಳಿಸುವುದು. ಮತ್ತು ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ. ನಾವು ದೇವರ ಮಹಿಮೆಗಾಗಿ ಮಾಡುತ್ತೇವೆ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳ್ಕೊಳ್ಳಿರಿ. ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆಯೇ ಮಾಡಿದರು. ಲೂಕ 66:22 ಅಮೂಲ್ಯ ಆಶೀರ್ವಾದಗಳಲ್ಲಿ ಹೆಚ್ಚಾದ ಸಮಾಧಾನವನ್ನು ಪಡೆಯುತ್ತೀರಿ. ಆದರೆ ಅಯ್ಯೋ, ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಎಂಬುದು. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವಿಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಅಲ್ವಾ? ಹೀಗಾಗಿ ಈ ಒಂದು ಸುವಾರ್ತೆ ಹೆಚ್ಚಾಗಿ ನೋಡ್ಬೇಕಾದ್ರೆ ನಿಜವಾದ ದೇವರ ಮಕ್ಕಳು ಅಂತ ಹೇಳಿದಾಗ, ಈಗ ಬಾಬಿಲೋನಿನಲ್ಲಿ ಗೋಧಿಗಳಿದ್ದಾರೆ. ಈ ಗೋಧಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ? ನನಗೂ ಗೊತ್ತೇ ಇದೆ, ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ನಾವು ಬಾಬಿಲೋನಿನಲ್ಲಿ ಇದ್ದಾಗ ನಮಗೆ ಇದೇ ರೀತಿಯಂತ ಒಂದು ಕಾರ್ಯ ಬಂತು. ಯಾವ ರೀತಿ ಬಂತು? ಯಾರೋ ಒಂದು ದೇವರ ಮಕ್ಕಳನ್ನ ಯೂಸ್ ಮಾಡಿದ್ರು, ದೇವರ ಸೇವಕರನ್ನ ಯೂಸ್ ಮಾಡಿದ್ರು, ಒಬ್ಬ ದೂತರಾಗಿ ಅವ್ರನ್ನ ಯೂಸ್ ಮಾಡಿದ್ರು ಅಲ್ವಾ? ಅವ್ರ ಮೂಲಕ ದೇವರ ಸತ್ಯ ಸಂದೇಶ ನಮಗೆ ಬಂದಾಗ ನಾವೇನ್ ಮಾಡಿದ್ವಿ? ಅದನ್ನ ಕೇಳಿದಾಗ ಆ ಗೋಧಿಯ ವರ್ಗದಾಗಿರುವುದಕ್ಕೆ ನಮ್ಗೊಂದು ಅವಕಾಶ ಸಿಕ್ತು. ನಾವು ಕೂಡ ತೀರ್ಮಾನ ಮಾಡಿದ್ವಿ, ಗೋಧಿ ವರ್ಗದವರಿಗೆ ನಾವಿರೋದಕ್ಕೆ ನಾವು ಸಂಪೂರ್ಣವಾಗಿ ಇಷ್ಟಪಡ್ತಾ ಇದೀವಿ ಅಂದ್ಬಿಟ್ಟು ನಮ್ಮನ್ನ ಪ್ರತ್ಯೇಕ ಮಾಡ್ಕೊಂಡ್ವಿ, ದೇವರಿಗೆ ಅರ್ಪಣೆ ಮಾಡ್ಕೊಂಡ್ವಿ. ಈಗ ಅರ್ಪಣೆ ಮಾಡಿದ್ಮೇಲೆ ನಾವು ಮಾಡ್ಬೇಕಂತ ಕೆಲಸ ಏನಪ್ಪಾ ಅಂದ್ರೆ ಇದೇ ಕೆಲಸ. ಏನಪ್ಪಾ ಅಂದ್ರೆ ಈ ಸ್ವಾರ್ಥ ಅಲ್ಲಿರುವಂತ ಗೋಧಿಗಳನ್ನ ಹುಡುಕುವಂತ ಕೆಲಸ. ಕರೆಕ್ಟ್ ಅಲ್ವಾ? ಇದು ದೇವರ ಮಕ್ಳು ನೋಡ್ರಿ. ಇವತ್ತು ಕ್ಲಾಸ್ ನಡೀತಾ ಇದೆ ಅಂದ್ರೆ ಏನಪ್ಪಾ ಇದ್ರ ಒಂದು ಹಿನ್ನೆಲೆ, ಇದು ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿಂದ ಬಂದಿರುವಂತ ಗೋಧಿಗಳು ಆ ಗೋಧಿಗಳಾಗಿ ಉಳ್ಕೊಳಕ್ಕಿರುವಂತ ಕೃಪೆ, ಸತ್ಯ, ಇದೆಲ್ಲ ದೇವ್ರು ನಮ್ಗೆ ಕೊಡ್ತಾ ಇದೆ. ಕರೆಕ್ಟ್ ಅಲ್ಲ? ನಾವು ಗೋಧಿಗಳಾಗಿ ಆಗೋದಕ್ಕೆ ಕರೆಯಲ್ಪಟ್ಟಿದ್ವಿ. ಆ ಗೋಧಿ ಗುಣಗಳೇ ನಮ್ಮಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಸತ್ಯವನ್ನೇ ಇವತ್ತು ನಾವು ನೋಡ್ತಾ ಇರೋದು. ಇದೆಲ್ಲ ಏನಕ್ಕಪ್ಪ? ಈ ಝೂಮ್ ಮೀಟಿಂಗ್, ಈ ಆನ್ಲೈನ್ ಮೀಟಿಂಗ್ಸ್ ಇರ್ಬೋದು, ಪ್ರತಿದಿನ ಕ್ಲಾಸಸ್ ಎಲ್ಲ ಕೇಳ್ಬೋದು. ಏನಪ್ಪಾ ಅಂದ್ರೆ ಗೋಧಿಗಳಾಗ ನಮ್ಮ ಗುಣಗಳನ್ನ ತೋರಿಸ್ಬೇಕು. ಇದು ನಮ್ಮ ವೈಯಕ್ತಿಕವಾಗಿ ನಾವು ಗೋಧಿಗಳ ಉಳ್ಕೊಳ್ಳುವಂತ ಕೆಲಸ ಒಂದು ಭಾಗದಲ್ಲಿ ಇದ್ರು ಕೂಡ, ಬೇರೆ ಗೋಧಿಗಳನ್ನ ಹುಡುಕುವಂತ ಸುವಾರ್ಥ ಸುಗ್ಗಿ ಕೆಲಸ ಕೂಡ ನಮ್ಮ ಕೈಯಲ್ಲಿದೆ. ದೇವ್ರ ಮಕ್ಳು ಅದನ್ನ ನಾವು ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಈ ಸತ್ಯಾಂಶ ನಮ್ಗೆ ಗೊತ್ತಿರ್ಬೇಕು. ಏನಪ್ಪಾ ಸತ್ಯಾಂಶ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಈಗಿನ ಕಾಲದಲ್ಲಿ, ನಾನು ಮೊದಲು ಹೇಳಿದ ಪ್ರಕಾರವಾಗಿ ಈಗಿನ ಕಾಲದಲ್ಲಿ ಇಡೀ ಲೋಕವನ್ನ ಏನ್ ಮಾಡಂಗಿಲ್ಲ, ಸುವಾರ್ತೆ ಕ್ರೈಸ್ತರಾಗಿ ಮಾಡುವಂತ ಕೆಲಸ ಇದಲ್ಲ. ಬದಲಾಗಿ ದೇವರು ಈಗ ನಾವು ಪ್ರತಿಯೊಬ್ಬ ದೇವ್ರ ಮಕ್ಳ ಹತ್ರ ಇಲ್ವೇ ಬಾಬಿಲೋನ್ ಇರುವಂತ ಯಾವುದೇ ಜನರ ಹತ್ರ ಹೋದಾಗ ನಮ್ಮ ಸಂದೇಶ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಸಭೆಯಾಗಿರೋದಕ್ಕೆ ಕರೆಯಲ್ಪಡ್ತಾ ಇದ್ದೀರ ಅಲ್ವಾ? ನೀವು ಇಲ್ಲಿವರೆಗೂ ಏನಾಗಿದ್ರೋ ಗೊತ್ತಿಲ್ಲ, ಇನ್ನು ಮೇಲೆ ನೀವು ಕರೆಯಲ್ಪಡುವಂತಿರೋದು ಕ್ರಿಸ್ತನ ಸಭೆಯಾಗಿರೋದಕ್ಕೆ. ಯಾಕಂದ್ರೆ ಆ ಒಂದು ಕಾರ್ಯ ಮಾತ್ರ ಈಗ ನಡೀತಾ ಇದೆ. ಆ ಒಂದು ಕರೆ ಮಾತ್ರ ನಡೀತಾ ಇದೆ. ಆ ಕರೆ ಹೇಗಿದೆ ಅಂದ್ರೆ, ನೀವು ತಿಳ್ಕೊಂಡಿರೋ ಪ್ರಕಾರವಾಗಿ ತುಂಬಾ ಸುಲಭವಾದದ್ದಲ್ಲ. ಒಂದ್ ವೇಳೆ ನೀವು ಈ ರೀತಿ ತಿಳ್ಕೊಂಡಿರ್ಬೋದು. ಯಾವ ರೀತಿ ತಿಳ್ಕೊಂಡಿರ್ಬೋದು? ಹೌದಪ್ಪ, ನಾನು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಬಿಟ್ಟಿದೀನಿ, ಯೇಸು ಕ್ರಿಸ್ತನ ಸಂಪೂರ್ಣ ಹೃದಯದಿಂದ ಅಂಗೀಕಾರ ಮಾಡಿದೀನಿ, ನನ್ನ ಪಾಪವನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದೀನಿ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ತೊಳೆಯಲ್ಪಟ್ಟಿದ್ದೀನಿ, ನೀತಿವಂತನಾಗಿದ್ದೀನಿ ಅಂತ ನಾನು ಅನ್ಕೊಂಡಿರ್ಬೋದು. ಜೊತೆಗೆ ನೀವು ಹೀಗೂ ಅನ್ಕೊಂಡಿರ್ಬೋದು, ಇಲ್ಲಿಂದ ನನಗೆ ಪರಲೋಕ ಸಿಕ್ಬಿಡುತ್ತೆ, ಈ ಕ್ಷಣದಲ್ಲಿ ನಾನು ಯಾವಾಗ್ಲೂ ಸತ್ರು ಕೂಡ ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ, ಮತ್ತೆ ನಾನು ಭೂಮಿಯಲ್ಲಿ ಇರೋವರೆಗೂ ದೇವ್ರು ನನಗೆ ಯಥೇಚ್ಛವಾಗಿ ಆಶೀರ್ವಾದನ ಮಾಡ್ತಾರೆ, ನಾನು ಎಲ್ರಿಗಿಂತ ತುಂಬಾ ಶ್ರೇಷ್ಠವಾಗಿರ್ತೀನಿ ಅನ್ನುವಂತ ಒಂದು ಭಾವನೆ ಇಟ್ಕೊಂಡಿರ್ಬೋದು. ಆದ್ರೆ ಇನ್ನು ಮೇಲೆ ಅದಲ್ಲ. ಯಾಕಂದ್ರೆ ಆ ರೀತಿ ಸಭೆಯಾಗಿ ಕರೆಯಲ್ಪಟ್ಟವರಿಗೆ ಈ ರೀತಿ ಅಂತ ಹೇಳಿಕೆ ಸತ್ಯವೇದ ಕೊಡ್ತಾ ಇಲ್ಲ. ಬದಲಾಗಿ ಏನಾಗಿದೆ ಅಂದ್ರೆ ಆ ಕಠಿಣವಾದ ಷರತ್ತುಗಳಿದೆ. ಏನಪ್ಪಾ ಕಠಿಣವಾದ ಷರತ್ತು ಅಂತ ನೋಡ್ಬೇಕಾದ್ರೆ, ಆ ಸಭೆಯ ಅಂಗಗಳಾಗೋದಕ್ಕೆ ನಮಗೆ ನಿಯಮವಿದೆ ಅಲ್ವಾ? ಒಬ್ಬನು ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ತನ್ನನ್ನು ಹಾಗೆ ಮಾಡಿ, ತನ್ನ ನಿರಾಕರಿಸಿ, ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಮರಣದವರೆಗೂ, ಅಂತ್ಯದವರೆಗೂ ನನ್ನ
ಹಿಂಬಾಲಿಸಲು ಅನ್ನುವಂತ ಒಂದು ಷರತ್ತಿದೆ, ಒಂದು ನಿಬಂಧನೆ ಇದೆ. ಆ ನಿಬಂಧನೆ ಮೇರೆಗೆ ದೇವರ ಮಕ್ಕಳು ಇವತ್ತು ಸಭೆಯಾಗಿರೋದಕ್ಕೆ ಕರೆಯಲ್ಪಡ್ತಾ ಇದ್ದಾರೆ, ಆ ಗೋಧಿಗಳಾಗಿ ಮಾರ್ಪಡೋದಕ್ಕೆ ಕರೆಯಲ್ಪಡ್ತಾ ಇದ್ದಾರೆ. ಕ್ರಿಸ್ತನ ಪ್ರಿಯ ಸರಸರರೇ, ಇಂಥ ಒಂದು ವಿಷಯಗಳೆಲ್ಲ ಹೇಳ್ದಾಗ ಕೆಲವೊಂದು ಟೈಮಲ್ಲಿ ಅವಾಗ ಏನಾಗ್ಬಿಡುತ್ತೆ, ಓ ಈ ತರ ಒಂದು ಟಾಪಿಕ್, ಇದು ಸುಳ್ಳು ಬೋಧನೆ, ನೀವ್ ಹೇಳ್ತಾರ ಸುಳ್ಳು, ಆತರ ಯಾವ್ದು ಇಲ್ಲ. ನೀವೇನ್ ಮಾಡ್ತಿದ್ರ, ನಮ್ಮಲ್ಲಿ ಗೊಂದಲ ಕ್ರಿಯೇಟ್ ಮಾಡ್ತಿದ್ರ, ಆಗುತ್ತೆ ತಾನೆ? ನೋಡ್ರಿ, ಈಗ ಕ್ರಿಸ್ತನ್ ಅಂಗೀಕಾರ ಮಾಡಿದಂತ ಒಂದು 90% ಪೀಪಲ್ ಹೆಂಗಿದ್ದಾರೆ ಅಂದ್ರೆ ಭೂಮಿಯಲ್ಲಿ ಆಶೀರ್ವಾದವಾಗಿ ಬದುಕ್ಬೇಕಂತಿದ್ದಾರೆ. ಅವರು ಯೂಸ್ ಮಾಡಂತ ಬೈಬಲ್ ವಾಕ್ಯ ಕೂಡ ಹಿಂಗೆ ಅಲ್ವಾ? ನೋಡ್ರಿ, ಒಬ್ರು ಹಾಡ್ತಾರೆ, ಏನಪ್ಪಾ ಆಡ್ತಿದಾರೆ ಅಂದ್ರೆ, ನೀನು ಕಾಲಿಡುವ ದೇಶವಲ್ಲ ನಿನಗೆ ಕೊಡುತ್ತೇನೆ, ನೀನ್ ಎಲ್ಲಾ ಸಂಚಾರ ಮಾಡ್ತೀವಿ, ದೇವ್ರು ನಿನಗೆ ಕೊಡ್ತಾರೆ ಅನ್ನುವಂತ ಆ ಬ್ರಾಹ್ಮಣ ಆಶೀರ್ವಾದ ನಿನಗೆ ಕೊಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ಪಾಸ್ಟ್ ಒಂದ್ಸರಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಾರೆ, ಏನಪ್ಪಾ ಅಂದ್ರೆ, ನಾವೊಂದ್ ಚರ್ಚ್ ಕಟ್ಬೇಕು ಅಂತಿದೀನಿ, ಅದಕ್ಕೆ ದೇವ್ರು ಈ ತರ ವಾಗ್ದಾನ ಕೊಟ್ಬಿಟ್ರು, ಅದಕ್ಕೆ ನಾನು ಇಲ್ಲೆಲ್ಲ ನಡೀತಾ ಇದ್ದೀನಿ, ನಡೆದಾಡ್ತಾ ಇದ್ದೀನಿ, ಯಾಕಂದ್ರೆ ಈ ಪ್ಲೇಸ್ ಎಲ್ಲ ದೇವ್ರು ನನಗೆ ಕೊಟ್ಬಿಡ್ತಾರೆ. ನೋಡ್ರಿ ಹೆಂಗಿರುತ್ತೆ ಅವ್ರ ಮೈಂಡ್. ಸೊ ಆ ರೀತಿಯಾದಂತ ಒಂದು ಮೈಂಡ್ ಸೆಟ್. ಯಾವ ಆಶೀರ್ವಾದ ಎಲ್ಲಿ ಯೂಸ್ ಮಾಡ್ಬೇಕು ನಮ್ಗೆ ಏನಿದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಏನಂತ ಗೊತ್ಬಿಟ್ಟಿದೆ. ಕ್ರಿಸ್ತನ ಹತ್ರ ಬಂದ್ಬಿಟ್ರೆ ನಮ್ಗೆ ಯಾವುದೇ ಕೊರತೆ ಇಲ್ಲ. ಪ್ರಾಯದ ಸಿಂಗೋ ಹಸಿದಿರುವುದು ಅಲ್ವಾ, ಆದ್ರೆ ಕರ್ತನ ಹುಡುಕುವರಿಗೆ ಯಾವ ಕೊರತೆ ಇಲ್ಲ ಅನ್ನೋಂತ ಕೆಲವೊಂದು ವಿಷಯಗಳನ್ನ ತಗೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅದನ್ನ ಮಾಂಸಿಕವಾಗಿ ಅಪ್ಲೈ ಮಾಡ್ತಾರೆ. ನೋಡ್ರಿ, ಫ್ಲೆಶ್ಲಿ ವಿಷಯ ಅಪ್ಲೈ ಮಾಡ್ಬಿಡ್ತಾರೆ. ಈ ಭೂಮಿಯಲ್ಲಿ ತಮಗೆ ಯಾವುದೇ ಕೊರತೆ ಇಲ್ಲ. ಒಂದೇ ಯಾವ್ದಾದ್ರು ಒಂದು ಐಶ್ವರ್ಯ ಬಂದ್ಬಿಟ್ರೆ, ಹೌದು ದೇವರ ಮಾತು ನಾನು ಕೇಳಿ ನಡೆದಿದ್ದೀನಿ ನೋಡಿ, ಅದಕ್ಕೆ ದೇವ್ರು ನನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಸುಖ ಭೋಗವಾಗಿದ್ದೀನಿ. ಎಷ್ಟು ಬೇರೆಯವ್ರು ನೋಡ್ರಿ ಹೆಂಗಿದ್ದಾರೆ, ನಾನು ಇವತ್ತು ಹಂಗಿಲ್ಲ, ಯಾಕಂದ್ರೆ ದೇವ್ರು ನನ್ಗೆ ಬೇಕಾದಂತ ಒಂದು ಲಕ್ಸರಿ ಲೈಫ್ ನ ಕೊಟ್ಟಿದ್ದಾರೆ, ಕಾರಣ ನಾನು ದೇವರ ಮುಂದೆ ತುಂಬಾ ಒಳ್ಳೆಯವನಾಗಿದ್ದೀನಿ. ಈ ಮನೋಭಾವನೆ ಎಲ್ಲ ಕಡೆ ತುಂಬಿಕೊಂಡಿದೆ ಅಲ್ವಾ? ಒಂದಲ್ಲ ಒಂದಿನ ನಾನು ಕೂಡ ಒಳ್ಳೆ ದೇವ್ರು ನನ್ನ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ಬರ್ತಾರೆ. ಈ ಭೂಮಿಯಲ್ಲಿ ದೇವ್ರು ನನ್ನ ಆಶೀರ್ವಾದ ಮಾಡೇ ಮಾಡ್ತಾರ ಅಂತ ಭಾವನೆ ಇಟ್ಕೊಂಡಿದ್ದಾರೆ ಹೊರತು ಕ್ರಿಸ್ತನಿಗೋಸ್ಕರ ತಮ್ಮನ್ನ ತ್ಯಾಗ ಮಾಡ್ಬೇಕು, ಕ್ರಿಸ್ತನಿಗೋಸ್ಕರ ಶಿಲುಬೆಯನ್ನು ಹೊರ್ಬೇಕು, ಕ್ರಿಸ್ತನಿಗೋಸ್ಕರ ಅವಮಾನಗಳನ್ನ ಸಗಿಸ್ಕೊಬೇಕು, ಕ್ರಿಸ್ತನಿಗೋಸ್ಕರ ನಿಂದನೆಗಳನ್ನ, ಬಾಧೆಗಳನ್ನ, ಕಷ್ಟಾನುಭವನ ಹೊಂದ್ಬೇಕನ್ನೋಂತ ಭಾವನೆ ಯಾರಲ್ಲೂ ಇಲ್ಲ. ಕ್ರಿಸ್ತನ ಪ್ರಿಯ ಸಹೋದರರೇ, ಅದು ತುಂಬಾ ಇರೋಕ್ಕೆ ಸಾಧ್ಯತೆ ಇಲ್ಲ. ಬಾಬಿಲೋನಲ್ಲಿ ಈ ಸ್ಪಿರಿಟ್ ಇಲ್ಲ, ಯಾಕಂದ್ರೆ ಅಲ್ಲಿ ಈ ಸತ್ಯ ಇಲ್ಲ, ಅದರಿಂದ ಈ ಸ್ಪಿರಿಟ್ ಬರೋದಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಈ ರೀತಿಯಾದಂತ ಮಾತುಗಳನ್ನ ಹೇಳ್ಬೇಕಾದ್ರೆ ದೇವ್ರ ಮಕ್ಳು, ನಿಜವಾಗ್ಲೂ ದೇವ್ರ ಮಕ್ಳು, ನಿಜವಾಗ್ಲೂ ನಾವು ಕಷ್ಟಕ್ಕೆ ಒಳಪಡ್ತೀವಿ, ಈ ನಿಂದನೆಗಳು ಬರುತ್ತೆ. ನಾವು ಅದರಿಂದ ಸೋತೋಗಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಗೆ ಗೊತ್ತಿದೆ ನಾವು ಬಂದಿರೋದೇ ಇದಕ್ಕೆ ಅನ್ಬಿಟ್ಟು, ಕಷ್ಟಾನುಭವನ ಅನುಭವಿಸೋದಕ್ಕೆ ನಾವು ಬಂದಿದೀವಿ. ಒಂದ್ ವೇಳೆ ಅವ್ರು ಏನ್ ಮಾಡ್ಬೋದು, ಸಭಾ ಮಂದಿರಗಳಲ್ಲಿ ಏನ್ ಮಾಡ್ಬೋದು, ನಮ್ಮನ್ನ ಇದ್ ಮಾಡ್ಬೋದು, ಬಹಿಷ್ಕಾರ ಮಾಡ್ಬೋದು, ನಿಷೇಧ ಮಾಡ್ಬೋದು, ಅಲ್ಲಿಂದ ನಮ್ಮನ್ನ ಹೊರಗಾಕ್ಬೋದು, ನಮ್ಗೆ ತುಂಬಾ ವಿರೋಧಗಳು ಬರ್ಬೋದು. ಏನೇ ಬಂದ್ರು ನಮ್ಗೆ ಗೊತ್ತು, ನಾವು ಇವತ್ತು ಕರೆಯಲ್ಪಟ್ಟಂತ ಉದ್ದೇಶ ನಮ್ಗೆ ಗೊತ್ತು. ನಮ್ಗೆ ಗೊತ್ತಿರ್ಬೇಕು ದೇವ್ರ ಮಕ್ಳಿಗೆ ಈ ಒಂದ್ ಥಾಟ್ಸ್ ಯಾವಾಗ್ಲೂ ಮೈಂಡ್ ಅಲ್ಲಿ ಇರ್ಬೇಕು. ಆಲ್ವೇಸ್ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಈ ಥಾಟ್ಸ್ ಉಳ್ಕೊಬೇಕು. ಯಾವ ಥಾಟ್ಸ್ ಉಳ್ಕೊಬೇಕು? ಯಾವ ವಿಷಯ ಉಳ್ಕೊಂಡಿರ್ಬೇಕು? ಹೌದು, ನಾವು ಲೋಕದವರಿಂದ ಹಾಗೆ ಮಾಡಲ್ಪಡ್ತೇವೆ, ಲೋಕ ನಮ್ಮನ್ನ ನಿರಾಕರಣೆ ಮಾಡುತ್ತೆ, ಲೋಕ ನಮ್ಮನ್ನ ರಿಜೆಕ್ಟ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹಾಗೆ ಮಾಡಿತ್ತು. ನಮ್ಮನ್ನ ಕೆಟ್ಟ ಮಾತುಗಳನ್ನ ಹಾಡಬಹುದು, ಸುಳ್ಳಾಗಿ ನಮ್ಮ ಮೇಲೆ ಅಪವಾದವನ್ನು ಹೊರಿಸಬಹುದು ಅಲ್ವೇ? ನಮ್ಮನ್ನ ಅನೇಕರೇನ್ ಮುಂದೆ ಏನ್ ಮಾಡ್ಬೋದು, ನಮ್ಮನ್ನ ಅವಮಾನ ಮಾಡಿಸುವಂತ ಕೆಲಸಗಳೆಲ್ಲ ಮಾಡಬಹುದು. ಅದೇನೋ ಆಶ್ಚರ್ಯವಲ್ಲ. ದೇವ್ರ ಮಕ್ಕಳು ಈ ಸ್ಪಿರಿಟ್ ನ ಹೊಂದ್ಕೊಂಡಿರ್ಬೇಕು. ನಾವು ಯಾರು ಆ ಗೋಧಿಗಳಾಗಿ ಮಾರ್ಪಾಡು ಹೊಂದೋದಕ್ಕೆ ಕರೆಯಲ್ಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಈ ಗುಣಗಳ, ಈ ಭಾವನೆಗಳ ಮನಸ್ಸಲ್ಲಿ ಬಿತ್ತಿರ್ಬೇಕು. ತುಂಬಾ ಜನ ಈಗಲೂ ಕೂಡ, ಇವನ್ ನಾನು ಓಪನ್ ಆಗಿ ಮಾತಾಡ್ಬೇಕಾದ್ರೆ ಬೈಬಲ್ ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಅಲ್ಲಿಂದ ಬರ್ತಾರೆ ಅಷ್ಟೇ, ಸತ್ಯ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ಅವ್ರ ಲೈಫ್ ಅಲ್ಲಿ ಏನು ಚೇಂಜ್ ಇರಲ್ಲ. ಏನು ಚೇಂಜ್ ಇರಲ್ಲ ಅಂದ್ರೆ ಅಂದ್ರೆ ಅಲ್ಲಿಂದ ಅವ್ರು ಬಂದ್ಮೇಲೆ ಸತ್ಯ ಎಲ್ಲ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಜೀವನದಲ್ಲಿ ಆಶೀರ್ವಾದ ಹಂಗೆ ಇರ್ಬೇಕು, ಕಷ್ಟಗಳು ಬರ್ಬಾರ್ದು, ಬಾಧೆಗಳು ಬರ್ಬಾರ್ದು, ಯಾವುದೇ ಒಂದು ಅವಮಾನವಾಗಲಿ, ಕ್ರಿಸ್ತನಿಗೋಸ್ಕರ ಬಾಧೆ ಸಂಕಟಗಳ ಸಹಿಸಕ್ಕೆ ನಾನ್ ರೆಡಿ ಇಲ್ಲ, ನನಗ್ ಬೇಡ, ಸತ್ಯ ಕರೆಕ್ಟ್ ಆದ್ರೆ ಇದೆಲ್ಲ ಬೇಡ ಅನ್ನಂತ ಒಂದು ಭಾವನೆ ತುಂಬಾ ಜನ ಇದ್ದಾರೆ ಇವತ್ತು. ಇವನ್ ಬೈಬಲ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಸತ್ಯವೇದ ವಿದ್ಯಾರ್ಥಿಗಳಲ್ಲೇ ಈ ಗುಣವನ್ನ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಸತ್ಯವನ್ನ ಅವರು ಸರಿಯಾದ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋಂಥ ವಿಷಯವನ್ನ ಅಲ್ಲಿ ಸೂಚಿಸ್ತಾ ಇದೆ. ಹಾಗಂತ ನೀವು ಕೇಳ್ಬೋದು, ಬ್ರದರ್ ಹಾಗಂತ ಎಲ್ಲಾ ಕಡೆ ಹೋದಾಗ ನಮ್ಗೆ ಅವಮಾನ ನಿಂದನೆ ಇರುತ್ತಾ, ಕಷ್ಟಗಳಿರುತ್ತಾ? ಇಲ್ಲ ಕ್ರಿಸ್ತನ ಪ್ರಿಯ ಸಹೋದರರೇ, ಸತ್ಯಕ್ಕಾಗಿ ನಾವು ನಿಂತ್ಕೊಂಡಾಗ ಎಲ್ಲೋ ಒಂದ್ ಕಡೆ ಸತ್ಯಕ್ಕೋಸ್ಕರ ಈ ಕಷ್ಟ ನಾವು ಅನುಭವಿಸ್ಬೇಕಾಗುತ್ತೆ. ಆ ಅನುಭವಿಸ್ಬೇಕಾದಂತ ಕಷ್ಟಗಳ ಕುರಿತು ನಾವು ಆಶ್ಚರ್ಯ ಪಡುವ ಹಾಗೆ ಇಲ್ಲ ಅಲ್ವಾ? ಅದಕ್ಕೆ ದೇವ್ರು ಹೇಳ್ತಾರೆ, ನನ್ನ ಹೆಸರು ನಿಮಿತ್ತ ನಿಮ್ಮನ್ನ ದ್ವೇಷಿಸಿ ಬಹಿಷ್ಕರಿಸಿದಾಗ ಸಂತೋಷ ಪಡ್ರಿ.
ಪರಲೋಕದಲ್ಲಿ ನಿಮಗೆ ಫಲ ತುಂಬಾ ಹೆಚ್ಚಾಗಿರ್ಬೋದು. ಉತ್ಸಾಹ ಪಟ್ರಿ, ಸಂತೋಷವಾಗಿರಿ. ನೋಡ್ರಿ, ಓದ್ರಿ ಯೆಶಾಯ 66ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಯೆಹೋವನ ಮಾತಿಗೆ ಭಯಪಡುವವರೇ, ಆತನ ಮಾತನ್ನು ಕೇಳಿರಿ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸದೆ ನಿಮ್ಮ ಸಂಬಂಧಿಗಳು ಯೆಹೋವನೇ ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ. ಅಲ್ವಾ? ಸಾಗ್ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಸರಸರೇ, ದೇವ್ರ ಮಕ್ಳು ನಾವು ಇದನ್ನ ಅರ್ಥ ಮಾಡ್ಕೊಬೇಕು. ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ನಮ್ಮ ಮೂಲಕ ನಾವು ಅವರಿಂದ ನಿಂದೆಗೊಳಪಡ್ತೀವಿ, ಆದ್ರೆ ದೇವರು ನಮ್ಮ ಮೂಲಕ ಮಹಿಮೆಗೊಳಪಡ್ತಾರೆ. ದೇವರ ನಾಮ ಅದು ನಮ್ಮ ಮೂಲಕ ಅದು ಏನಾಗುತ್ತೆ, ಮಹಿಮೆಗೊಳಪಡುತ್ತೆ. ಯಾವ ರೀತಿ? ನನ್ನ ಮಕ್ಕಳು ಸತ್ಯಕ್ಕೋಸ್ಕರ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ನನ್ನ ಒಂದು ಹೆಸರಿನ ನಿಮಿತ್ತ, ನನ್ನ ಸುವಾರ್ತೆ ನಿಮಿತ್ತ, ನನ್ನ ನಾಮದ ನಿಮಿತ್ತ ಅವರು ಅನುಭವಿಸುವಂತ ಕಷ್ಟ, ಅದು ಎಲ್ಲ ಕೂಡ ಅವರಿಗೆ ರಿವಾರ್ಡ್ ಆಗಿದೆ ಅನ್ನೋ ವಿಷಯ ದೇವ್ರ ಮಕ್ಕಳು ನಾವು ಕೂಡ ಮನಸ್ಸಲ್ಲಿ ಇಟ್ಕೊಬೇಕು. ಹೌದು, ಈ ಸಮಯದಲ್ಲಿ ಉತ್ಸಾಹವಾಗಿರ್ಬೇಕು ಅಲ್ವಾ? ಮನುಷ್ಯ ಕುಮಾರ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ಅಂತ ಹೇಳ್ತಾ ಇದ್ರು. ಈ ರೀತಿಯಂತ ಕಷ್ಟ ಪಡೋದಕ್ಕೆ ನಾವು ಸಂತೋಷವಾಗಿರ್ಬೇಕು. ಈ ರೀತಿಯಂತ ಕಷ್ಟ ಎಲ್ಲ ಟೈಮಲ್ಲಿ ಬರುತ್ತಾ? ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ಈ ರೀತಿಯಾದಂತ ಒಂದು ಸುವಾರ್ತೆ ಸೇವೆಯಲ್ಲಿ ನಾನು ಪಾಲ್ಗೊಳ್ಳಕ್ ನಾನು ಬಿಡಲ್ಲ, ಅವಕಾಶ ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ನನಗೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ? ಕ್ರಿಸ್ತನ ಪ್ರೀತಿಯ ಸರಸರೇ, ಇಲ್ಲಿ ಕರೆಯಲ್ಪಟ್ಟಂತ ಈ ಕರೆ ಇದಕ್ಕೆ ಅನ್ಬಿಟ್ಟು ನಮ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ರೀತಿಯಾದಂತ ಕ್ರಿಸ್ತನಿಗೋಸ್ಕರ ನಿಂದನೆಗಳನ್ನ ಬಾಧೆಗಳನ್ನ ಅನುಭವಿಸೋದ್ ಮೂಲಕವೇ ನಾನು ಪರಲೋಕದ ಕ್ರಿಸ್ತನ ಒಂದು ಮೊದಲಗೀತೆಯಾಗಿ ಮಾರ್ಪಡ್ತೇನೆ ಅನ್ನೋ ವಿಷಯನೇ ತುಂಬಾ ಜನರಿಗೆ ಗೊತ್ತಿಲ್ಲ ಅಲ್ವಾ? ಖಂಡಿತವಾಗ್ಲೂ ಇದು ನಮ್ಗೆ ಇದ್ದೇ ಇರುತ್ತೆ, ನಮ್ಗಿರುತ್ತೆ. ಇದಕ್ಕಿಂತ ನಮಗಿಂತ ಹಿಂದಿನ ಜನರೆಲ್ಲ ತುಂಬಾ ಚೆನ್ನಾಗಿ ಬದುಕಿದಾರೆ ಅಂದ್ರೆ ಇಲ್ವೇ ಇಲ್ಲ. ನಮಗಿಂತ ಹಿಂದೆ ಇರುವಂತ ಜನರು ಕೂಡ ನಮಗಿಂತ ಮೋಸವಾಗಿ ಬದುಕಿದ್ದಾರೆ. ಯೋಚನೆ ಮಾಡ್ರಿ, ದೇವರ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಾಗ ಏನೆಲ್ಲ ಕಷ್ಟ ಆಯ್ತು, ಎಲ್ಲೆಲ್ಲ ಜನ ಅವ್ರನ್ನ ಹೊಡೆದೋಡ್ಸಿದ್ರು ಅಲ್ವಾ? ಎಲ್ಲೆಲ್ಲ ಅಲಮಾರಿ ತರ ಅಳದಾಡಿದ್ರು, ಅವ್ರಿಗೊಂದು ನೆಲೆಯಾದ ಒಂದು ಸ್ಥಳವಿರ್ಲಿಲ್ಲ. ಯೋಚನೆ ಮಾಡ್ರಿ, ಮೋಶೆ ಏನ್ ಮಾಡಿದ್ರು? ಸತ್ಯಕ್ಕೋಸ್ಕರ ನಿಂತ್ಕೊಬೇಕಾದ್ರೆ ಐಗುಪ್ತವನ್ನು ಬಿಟ್ಟು ಓಡ್ಬೇಕಾಯ್ತು ಅಲ್ವಾ? ಮತ್ತೇನ್ ಮಾಡಿದ್ರು? ಮತ್ತೆ ಬಂದ್ 40 ವರ್ಷ ಕರ್ಕೊಂಡು ಹೋಗ್ಬೇಕಾರೆ ಸ್ವಂತ ಜನ ಅವ್ರು ಎಷ್ಟು ಸರಿ ಅವ್ರನ್ನ ಸಾಯಿಸ್ಬೇಕಂತ ಮನಸ್ಸು ಮಾಡಿದ್ರು, ಅವ್ರಿಗೆ ವಿರುದ್ಧವಾಗಿ ಬಂದ್ರು. ಎಲ್ಲ ಕಡೆ ಇತ್ತಲ್ವಾ? ಪ್ರವಾದಿಗಳು ಕೂಡ ಹಿಂಗೆ ಮಾಡ್ತಾ ಇದ್ರಲ್ವಾ? ನಿಜವಾದ ದೇವ್ರ ಮಕ್ಳು ಏನ್ ಮಾಡಿದಾರೆ? ಈ ಕಷ್ಟಾನುಭವವನ್ನ ಹೊಂದಿದ್ದಾರೆ. ಅದರಿಂದ ದೇವ್ರ ಮಕ್ಳು ಇದನ್ನ ಮನ್ಸಲ್ಲಿ ಇಟ್ಕೊಬೇಕು. ನಮಗೆ ಫಲ ಈ ಭೂಮಿಯಲ್ಲಿ ಇಲ್ಲ. ನಮ್ಮ ರಿವಾರ್ಡ್ಸ್, ನಮ್ಮ ಮಹಿಮೆ, ನಮ್ಮ ಒಂದು ಹೆಸರಿನ ಕೀರ್ತಿ ಯಾವುದು ಕೂಡ ಈ ಭೂಮಿಗೆ ಸಂಬಂಧಪಟ್ಟದ್ದು ಅಲ್ಲ, ಬದಲಾಗಿ ಬರುವಂತ ಲೋಕಕ್ಕೆ ಸಂಬಂಧಪಟ್ಟದ್ದು ಅಲ್ವಾ? ನಮ್ಮ ಹೊಗಳಿಕೆ, ನಮ್ಮ ಹೆಮ್ಮೆ, ನಮ್ಮ ಗೌರವ ಎಲ್ಲ ಕೂಡ ದೇವರು ಅಲ್ಲಿಟ್ಟಿದ್ದಾರೆ, ಆ ಲೋಕದಲ್ಲಿ ಇಟ್ಟಿದ್ದಾರೆ ಅಲ್ವಾ? ಅಲ್ಲಿ ಸ್ಟೇಜ್ ಇದೆ, ಆ ಸ್ಟೇಜಲ್ಲಿ ನಮ್ಗೆ ಸನ್ಮಾನಗಳಿದೆ. ಆದ್ರೆ ಇಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಇಲ್ಲ ಅದನ್ನ ನಾವು ಎದುರು ನೋಡೋದು ತಪ್ಪು. ಮನುಷ್ಯರ ಮುಂದೆ, ಮನುಷ್ಯರ ಸಿಸ್ಟಮ್, ಆರ್ಗನೈಸೇಷನ್, ಇದರ ಮುಂದೆ ನಾವು ಒಳ್ಳೆ ಹೆಸರನ್ನ ಪಡಿಬೇಕಂತ ಒಂದು ಭಾವನೆ ಇರೋದು ತಪ್ಪು. ಹಾಗಂತ ನಾನು ಏನ್ ಹೇಳ್ತಾ ಇದ್ದೀನಿ, ಕೆಲವೊಂದು ಟೈಮಲ್ಲಿ ನೀವು ಸ್ಕೂಲಲ್ಲಿ ಇರ್ಬೋದು, ನಿಮ್ಮ ಕೆಲಸಗಳಲ್ಲಿ ಇರ್ಬೋದು, ನಿಮ್ಮ ಒಳ್ಳೆಯ ಕೆಲಸವನ್ನು ನೋಡಿ ನಿಮ್ಗೆ ಹಾನರ್ ಮಾಡ್ಬೋದು, ನಿಮ್ಗೆ ರೆಸ್ಪೆಕ್ಟ್ ಮಾಡ್ಬೋದು, ನಿಮ್ಗೆ ಪ್ರಮೋಷನ್ ಕೊಡ್ಬೋದು, ಅದು ಬೇರೆ ವಿಷಯ. ಅದು ನೀವು ಹಾನೆಸ್ಟ್ ಆಗಿ ಅಲ್ವಾ, ನೀವು ನಿಯತ್ತಾಗಿ ನೀವೆಷ್ಟು ಉತ್ತಮರಾಗಿ ಅಲ್ಲಿ ಇದ್ದೀರಿ ಅನ್ನೋ ವಿಷಯದ ಮೇಲೆ ಇರುತ್ತೆ. ಅದು ಬೇರೆ ವಿಷಯ. ಆದ್ರೆ ಕ್ರಿಸ್ತನ ನಿಮಿತ್ತ ನಾವು ಒಳ್ಳೇದ್ ಮಾಡಿ ಈ ಭೂಮಿಯಲ್ಲಿ ನಾವು ಅನುಭವಿಸ್ಬೇಕಂತ ಕೆಲವೊಂದು ವಿಷಯಗಳಿದೆಯಲ್ಲ, ನನಗೆ ರಿವಾರ್ಡ್ ಬೇಕು, ನನಗೆ ಗ್ಲೋರಿ ಬೇಕು ಅನ್ನೋಂಥ ವಿಷಯ, ಅದು ಈಗಿನ ಕಾಲದಲ್ಲಿ ಇಲ್ಲ. ಸೊ ನಿಜವಾಗ್ಲೂ ನಾನು ಆ ರೀತಿ ಮಾಡಿದಾಗ, ಯಾವಾಗ ಕ್ರಿಸ್ತನ ಒಂದು ಸುವಾರ್ತೆ ನಾನು ಸಾರ್ತೀನೋ, ಆಗ ಖಂಡಿತವಾಗಿ ನನಗೇನಿದೆ? ನನಗೆ ಕಷ್ಟಗಳಿದೆ. ಬದಲಾಗಿ ಆ ಹೊಗಳಿಕೆನ ನಾನು ಎದುರು ನೋಡಿದ್ರೆ ಅದು ನನಗೆ ಏನಂತ ಇದೆ ಅಂದ್ರೆ, ಮನುಷ್ಯರ ಮುಂದೆ ನನ್ನನ್ನ ಎಲ್ರು ಹೊಗಳ್ಬೇಕಂತ ನಾನು ಯೋಚನೆ ಮಾಡಿದ್ರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆ ಹೊಗಳಿದರು ಅಂತ ಹೇಳ್ತಾರೆ. ಈ ಹೊಗಳಿಕೆ ಏನಕ್ಕೆ ಬೇಕು? ಹೊಗಳಿಕೆ ಅದ್ ನಮ್ ಸ್ವಭಾವ ಅಲ್ವಾ? ಏನ್ ಮಾಡೋದು? ನಾವ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಗೇನು ಸಿಗ್ತಾ ಇಲ್ಲ. ಈಗ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಹೆಸರಾದ್ರೂ ಕಿವಿಯಲ್ಲಿ ಕೇಳ್ಬೇಕಂತ ಆಸೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರು ಬ್ರದರ್, ನೋಡ್ರಿ ಏನ್ ಕೆಲಸ ಮಾಡ್ತಾರ ಬ್ರದರ್, ನೋಡ್ರಿ
ಹೆಂಗ್ ಕೆಲಸ ಮಾಡ್ತಾರೆ, ಏನ್ ಬ್ರದರಪ್ಪ ಅವರು ಎಷ್ಟ್ ಕಷ್ಟ ಪಡ್ತಾರಪ್ಪ, ಇದೆಲ್ಲ ನಮ್ ಕಿವಿಗೆ ಕೇಳೋಕೆ ತುಂಬಾ ಇಂಪಾಗಿರುತ್ತೆ. ಈ ಇಂಪಾದ ಮಾತುಗಳನ್ನ ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಮನುಷ್ಯರು ನಮ್ಮನ್ನ ಹೊಗಳ್ಬೇಕಂತ ಇಷ್ಟಪಡ್ತೀವಿ. ಪ್ರತಿಯೊಬ್ರು ಇಷ್ಟಪಟ್ಟೆ ಪಡ್ತೀವಿ. ಈ ಮಾತು ಕೇಳಿದಾಗ ನಮ್ಗೆ ತುಂಬಾ ಸ್ವೀಟ್ ಆಗಿರುತ್ತೆ ಕಿವಿಗೆ, ಅಲ್ವಾ? ತುಂಬಾ ಇಂಪಾಗೂ ಇರುತ್ತೆ ನಮ್ಗೆ, ಎದುರು ನೋಡ್ತೀವಿ. ಆದ್ರೆ ಅದೇ ಸಮಯದಲ್ಲಿ ನಾವು ಒಳ್ಳೇದನ್ನ ಮಾಡಿ ನಮ್ಮನ್ನೇ ಯಾರಾದ್ರೂ ಅವಮಾನ ಪಡಿಸಿದಾಗ, ನಮ್ಮ ಒಳ್ಳೆ ಕೆಲಸಕ್ಕೆ ಬೆಲೆ ಇಲ್ಲದ ಹಾಗೆ ನೋಡಿದಾಗ, ಅದಕ್ಕೆ ವ್ಯಾಲ್ಯೂ ಕೊಡದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಮನಸ್ಸು ನೋವುತ್ತೆ, ಕೋಪ ಬರುತ್ತೆ. ಇದೆಲ್ಲ ನಮ್ಮ ಹಳೆ ಮನುಷ್ಯನ ಸ್ವಭಾವ. ಆದ್ರೆ ದೇವ್ರ ಮಕ್ಕಳು ಇದನ್ನ ಅಪೋಸಿಟ್ ಆಗಿ ಬೆಳೆಸ್ಕೊಬೇಕು. ಯಾವ ರೀತಿ? ಒಳ್ಳೇದು ಮಾಡಿ ಕೆಟ್ಟದನ್ನ ಅನುಭವಿಸಕ್ಕೆ ಸಿದ್ಧರಾಗಿರ್ಬೇಕು. ಈ ಸಿದ್ಧತೆನೇ ಕಾನ್ಸಕ್ರೇಷನ್, ಈ ಸಿದ್ಧತೆನೇ ಅರ್ಪಣೆ. ಬೇರೆ ಏನಿದೆ ವಿಶೇಷತೆ ಇಲ್ಲಿ? ಲೋಕದ ಜನರು ಕೆಟ್ಟದ್ದು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ, ಒಳ್ಳೇದು ಮಾಡಿದ್ರೆ ರಿವಾರ್ಡ್ ಸಿಗುತ್ತೆ, ಸನ್ಮಾನ ಸಿಗುತ್ತೆ, ಜನ ಅವ್ರನ್ನ ಒಳ್ಳೇದಾಗಿ ಮಾತಾಡ್ತಾರೆ. ಇಷ್ಟೇ ಇರೋದು ಲೋಕದಲ್ಲಿ. ಕೆಟ್ಟದ್ ಮಾಡಿದ್ರೆ ದಂಡನೆ, ಒಳ್ಳೇದ್ ಮಾಡಿದ್ರೆ ಸನ್ಮಾನ, ಗೌರವ, ರೆಸ್ಪೆಕ್ಟ್ ಇರುತ್ತೆ, ಮರ್ಯಾದೆ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ದೇವ್ರ ಮಕ್ಳು ಅಂದಾಗ ಇದೆರಡರಿಂದ ವಿಭಿನ್ನವಾಗಿರ್ತೀವಿ. ಯಾವ ರೀತಿಯಲ್ಲಿ? ಒಳ್ಳೇದೇ ಮಾಡ್ಬೇಕು, ಆದ್ರೆ ಕೆಟ್ಟದ್ ಅನುಭವಿಸ್ಬೇಕು. ಅಂತ ಸನ್ನಿವೇಶಗಳು ಬಂದಾಗ ಮನಸ್ಸು ಸಂತೋಷವಾಗಿರೋದಕ್ಕೆ ಕಲಿಬೇಕು. ನೋಡ್ರಿ, ಈ ರೀತಿ ಗುಣ ನಮ್ಮಲ್ಲಿ ಬರ್ದೇ ಇದ್ದಾಗ ದೇವರು ಈ ರೀತಿ ಅವಕಾಶಗಳು ಕೂಡ ಕೊಡಲ್ಲ. ಅಂದ್ರೆ ಏನು? ನಮ್ಮ ಮುಂದೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗಲ್ಲ. ಯಾಕೆ ಅಂದ್ರೆ ನಾವು ಒಳ್ಳೇದ್ ಮಾಡಿದಾಗ, ಒಳ್ಳೇದನ್ನ ಅಂದ್ರೆ ಹೊಗಳಿಕೆಯನ್ನ ಇಷ್ಟಪಡೋರಾಗಿದ್ದಾಗ ದೇವರು ಅಂತ ಅವಕಾಶಗಳು ಕೂಡ ನಮ್ಗೆ ಕೊಡಲ್ಲ. ಯಾಕಂದ್ರೆ ಆ ರೀತಿಯಾದಂತ ಒಂದು ಗುಣಗಳನ್ನ ನಾವು ಬೆಳೆಸ್ಕೊಂಡು ಹೋದಾಗ ಮನುಷ್ಯರ ಮುಂದೆ ಗೌರವನ, ಹೊಗಳಿಕೆಯನ್ನ ನಾವು ತುಂಬಾ ಪಡಿಬೇಕಂತ ಆಸೆ ಪಡ್ತಾ ಇದ್ದಾಗ ಅದು ನಮ್ಮ ಕರೆಗೆ, ನಾವು ಮಾಡ್ಕೊಂಡ ಒಡಂಬಡಿಕೆಗೆ ಅದು ತುಂಬಾ ಅಪಾಯಕರವಾದ ಅಂತ ವಿಷಯವಾಗಿರುತ್ತೆ. ಅದರಿಂದ ಯಾರು ಇಂತ ಒಳ್ಳೆ ಗುಣಗಳನ್ನ ಬೆಳೆಸ್ಬೇಕಂತಿದಾರೋ, ಕ್ರಿಸ್ತನಿಗೋಸ್ಕರ ಬದುಕಿ ಒಳ್ಳೇದು ಮಾಡಿ ಕೆಟ್ಟದ್ ಅನುಭವಿಸುವಂತ ಭಾವನೆ ಹೃದಯದಲ್ಲಿ ಇಟ್ಕೊಂಡು ನನ್ಗೊಂದು ಅವಕಾಶ ಸಿಗಲ್ವಾ? ಯಾವತ್ತಾದ್ರೂ ನಾವು ಆತರ ಯೋಚನೆ ಮಾಡಿದೀವಾ? ಇವತ್ತು ನಾನು ಒಳ್ಳೆ ಮಾಡಿದ್ದಂತ ಕೆಲ್ಸಕ್ಕೆ ನನ್ಗೆ ಯಾರಾದ್ರೂ ಅಪಕೀರ್ತಿ ಮಾಡಿದ್ರು ಪರವಾಗಿಲ್ಲಪ್ಪ, ಕ್ರಿಸ್ತನಿಗೋಸ್ಕರ ಇವತ್ತೇನೋ ನಾನು ಕಷ್ಟ ಪಡಕ್ಕೆ ಅವಕಾಶ ಸಿಗುತ್ತಾ, ಕ್ರಿಸ್ತನಿಗೋಸ್ಕರ ನಾನು ಕೆಟ್ಟ ಹೆಸರು ಪಡ್ಕೊಳಕ್ಕೆ ಅವಕಾಶ ಸಿಗುತ್ತಾ? ಯಾರು ಯೋಚನೆ ಮಾಡಲ್ಲ. ಎಲ್ರೂ ಹೆಂಗ್ ಯೋಚನೆ ಮಾಡ್ತೀವಿ? ವೆರಿ ಗುಡ್ ಅನ್ನೋದೇ ಎಲ್ಲ ಯೋಚನೆ ಮಾಡೋದು. ಆದ್ರೆ ಗುಡ್ ಕೆಲಸ ಮಾಡಿ ಬ್ಯಾಡ್ ಅಂತ ಹೆಸರು ತಗೊಳಕ್ಕೆ ಯಾರು ಇಷ್ಟಪಡಲ್ಲ. ಇದು ನಮ್ಗೆ ದೇವ್ರ ಮಕ್ಳಿಗೆ ಬರುತ್ತೆ. ಬಂದ್ರು ಕೂಡ ಈ ಸುವಾರ್ತೆ ನಿಮಿತ್ತ ದೇವ್ರ ಮಕ್ಳು ಸಹಿಸ್ಕೊಳ್ಳುವಂತ ವಿಷಯವನ್ನ ಇಲ್ಲಿ ಕಲಿಬೇಕನ್ನಂತ ಪಾಠವನ್ನ ನಾವು ಈ ಒಂದು ವಾಕ್ಯಗಳಲ್ಲಿ ನೋಡ್ತಾ ಇದ್ವಿ, ಅಲ್ವಾ? ಸೊ ಮುಂದುವರೆದು ನೆಕ್ಸ್ಟ್ ಹೋಗೋಣ. ಓದಿ ಎಷ್ಟು. ನೀವು ಯಾರೊಂದಿಗೆ ಒಂದು ಸಭೆಯಾಗಿ ಆರಾಧಿಸುತ್ತಿದ್ದೀರೋ ಅವರೆಲ್ಲರೂ ಭಕ್ತರಾಗಿರುವುದಾದಲ್ಲಿ, ಎಲ್ಲರೂ ಗೋಧಿಯಾದಲ್ಲಿ, ಅವರಲ್ಲಿ ಅಣಜಿಗಳು ಇಲ್ಲವಾದಲ್ಲಿ, ನೀವು ಸುಗ್ಗಿಯ ಸತ್ಯಗಳನ್ನು ಸಂತೋಷವಾಗಿ ಸ್ವೀಕರಿಸುವುದಾದರೆ ನೀವು ಅಸಾಧಾರಣ ಅಪೂರ್ವ ಜನರನ್ನೇ ಸೇರಿದ್ದೀರಿ. ಇಲ್ಲವಾದಲ್ಲಿ ಅಣಜಿಗಳನ್ನು ಗೋಧಿಯಿಂದ ಪ್ರತ್ಯೇಕಿಸುವ ಪ್ರಸ್ತುತ ಸತ್ಯವನ್ನು ಎದುರು ನೋಡಿರಿ. ಹಾಗೂ ಎಲ್ಲ ಸತ್ಯಗಳನ್ನು ಪ್ರಸ್ತುತಿಪಡಿಸುವ ನಿಮ್ಮ ಭಾಗದ ಕೆಲಸವನ್ನು ನಿರ್ವಹಿಸುವಾಗ ಬೇರ್ಪಡಿಸುವಿಕೆಯು ನೆರವೇರುತ್ತದೆ. ಓಕೆ, ಹೆಸರೇ ತುಂಬಾ ಸಮಯದಲ್ಲಿ ಎಲ್ರು ಕೂಡ ಇದನ್ನೇ ಇಷ್ಟಪಡ್ತಾರೆ. ಎಲ್ರು ಗೋಧಿ ಆಗಿರ್ಬೇಕಪ್ಪ, ಅಣಜಿಗಳು ಯಾರು ಇರ್ಬಾರ್ದು. ನಮ್ಮ ಐಕ್ಯದಲ್ಲಿ, ನಮ್ಮ ಕೂಡುವಿಕೆಯಲ್ಲಿ ನಾವೆಲ್ಲೆಲ್ಲ ಇರ್ತೀವೋ, ನಾವು ಸಭೆಯಾಗಿ ಎಲ್ಲೆಲ್ಲ ಆರಾಧಿಸ್ತೀವೋ ಎಲ್ಲ ಗೋಧಿಗಳಾಗಿರ್ಬೇಕು. ಯಾವುದು ಹಣಜಿ ಬೇಡ, ಅಲ್ವಾ? ಆ ರೀತಿಯಾದಂತ ಒಂದು ವಿಷಯ ಇದ್ರೆ, ಎಲ್ಲಾ ಕಡೆನೂ ಒಳ್ಳೆ ರೀತಿನೇ ಇದ್ರೆ ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಗೋಧಿಗೂ ಹಣಜಿಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಗೋಧಿ ಬಗ್ಬಿಡುತ್ತೆ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳೋದು, ಹಣಜಿ ಮತ್ತೆ ಗೋಧಿನ ಬೆಳೆಯೋ ತನಕ ವೆಯ್ಟ್ ಮಾಡ್ರಿ ಅಂತ. ಯಾಕೆ? ಬೆಳೆಯಕ್ ಮೊದ್ಲು ಅದು ತೆನೆ ಆಗಿದ್ದಾಗ ಎರಡಕ್ಕೂ ಡಿಫ್ರೆಂಟ್ ಗೊತ್ತಾಗಲ್ಲ, ಆಗ್ತಾನೆ ಎರಡು ಕೂಡ ಬೆಳೀತಾ ಇರುತ್ತೆ. ಬೆಳೆದ ಮೇಲೆ ಗೋಧಿಯಲ್ಲಿ ಬೀಜ ಇರೋದ್ರಿಂದ, ಗೋಧಿಯ ಕಾಳು ಇರೋದ್ರಿಂದ ಆ ವೆಯ್ಟ್ ನ ತಡ್ಕೊಳಕ್ ಆಗಲ್ಲ, ಅದು ವೆಯ್ಟ್ ಆಗಿರೋದು ಬೆಂಡ್ ಆಗ್ಬಿಡುತ್ತೆ. ಆದ್ರೆ ಹಣಜಿಯಲ್ಲಿ ಬರೀ ಗಾಳಿನೇ ಇರುತ್ತೆ ನೋಡಿ, ಅದಕ್ಕೆ ಸ್ಟ್ರೈಟ್ ಆಗಿ ನಿಂತ್ಕೊಂಡಿರುತ್ತೆ, ಅಲ್ವಾ? ಅವಾಗ ಏನ್ ಮಾಡ್ಬೋದು? ಈಸಿಯಾಗಿ ಗೋಧಿನ ಕಟ್ ಮಾಡಿ ತೆಗಿಬಹುದು, ಹಣಜಿನ ಕಿತ್ತು ಬಿಸಾಕ್ಬೋದು. ಹಾಗೆ ಇಲ್ಲೇನಪ್ಪಾ ಅಂದ್ರೆ ನಾವು ಕೂಡ ಈ ಗೋಧಿ ವರ್ಗದವರಾದ್ಮೇಲೆ ಅಲ್ಲಿ ಕೂಡ ಏನ್ ಮಾಡ್ತೀವಿ, ಎಲ್ಲ ಕಡೆ ಗೋಧಿಗಳೇ ಇರ್ಬೇಕಂತ ನಾವು ಆಸೆ ಪಡ್ತೀವಿ, ಹಣಜಿಗಳು ಬೇಡ ಅಂತ. ಸರಸರೇ ಹಾಗಂತಲ್ಲ ನೋಡ್ರಿ, ಪಾಸ್ವರ್ಡ್ ಬರ್ತಾ ಇದೆಯಲ್ಲ,
ಪಾಸ್ವರ್ಡ್ ಟಾಪಿಕ್ ನಾವು ತುಂಬಾ ಸ್ಟಡಿ ಮಾಡ್ತಾ ಇದೀವಿ. ಇಲ್ಲಿ ಕೂಡ ಈ ಪಾಯಿಂಟ್ ತುಂಬಾ ಅನ್ವಯವಾಗುತ್ತೆ. ಯೋಚನೆ ಮಾಡ್ರಿ, ನಾವು ಹಲವಾರು ಬಾರಿ ಯೋಚನೆ ಮಾಡೋದೇನಪ್ಪಾ ಅಂದ್ರೆ ಪೇತ್ರನು ಯೂದಾಸನು ಇವರಿಬ್ಬರು ಕ್ಯಾರೆಕ್ಟರ್ ಏನ್ ಮಾಡ್ತೀವಿ ಯೋಚನೆ ಮಾಡ್ತಾ ಇರ್ತೀವಿ. ಈ ಪಾಸ್ವರ್ಡ್ ಟೈಮ್ ಅಲ್ಲಿ ಒಬ್ರು ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ನಿರಾಕರಿಸಿದ್ರು. ಒಬ್ರು ಯೇಸು ಕ್ರಿಸ್ತನಿಗೆ ದ್ರೋಹ ಮಾಡಿದ್ರು. ಎರಡು ಕ್ಯಾರೆಕ್ಟರ್ ಕೂಡ ನೋಡ್ತಾ ಇರ್ತೀವಿ. ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಹೌದಪ್ಪ ನಾನಂತೂ ಪೇತ್ರನ್ ತರ ಆಗ್ಬಾರ್ದು, ಹೌದಪ್ಪ ನಾನು ಯುದಾಸ್ ತರನೂ ಆಗ್ಬಾರ್ದು ಅನ್ನಂತ ಒಂದು ಪಾಠವನ್ನ ಅಲ್ಲಿಂದ ಕಲಿತೀವಿ. ಆದ್ರೆ ಯೋಚನೆ ಮಾಡ್ರಿ, ಪೇತ್ರ ಮತ್ತೆ ಯೂದಾಸ್ ಮಾತ್ರ ಇಲ್ದೇ ಇದ್ರೆ ಕ್ರಿಸ್ತನ ಅಮೂಲ್ಯವಾದ ಗುಣಗಳು, ಎಷ್ಟು ಒಳ್ಳೆಯ ಗುಣಗಳು ಆತನಲ್ಲಿ ಇದೆ ಅಂತ ಹೇಗೆ ಗೊತ್ತಾಗ್ತಾ ಇತ್ತು? ಒಂದ್ ವೇಳೆ ಈ ಎರಡು ಗುಣಾಧೀಶಗಳು, ಈ ಎರಡು ಕ್ಯಾರೆಕ್ಟರ್ ಇಲ್ದೇ ಇದ್ರೆ ತನ್ನ ಶತ್ರುಗಳು ಕೂಡ ಪ್ರೀತಿ ಮಾಡ್ಬೇಕಂತ ವಿಷಯ ಹೇಗ್ ಗೊತ್ತಾಗ್ತಾ ಇತ್ತು? ಆ ಒಂದು ಶಿಲ್ಬೆ ಮರಣದ ಸಮಯದಲ್ಲಿ ಕ್ರಿಸ್ತನ್ ತೋರಿಸುವಂತ ಒಳ್ಳೆ ಒಳ್ಳೆ ಪಾಠಗಳಲ್ಲಿ ಇವರಿಬ್ರು ಮಾಡಿದಂತ ವಿಷಯಗಳಲ್ಲಿ ಕ್ರಿಸ್ತನಲ್ಲಿ ಇರುವಂತ ಅಮೂಲ್ಯವಾದ ದೈವಿಕ ಗುಣಲಕ್ಷಣಗಳು ನಮ್ಗೆ ಎಷ್ಟು ಮಟ್ಟಿಗೆ ಗೊತ್ತಾಗಿದೆ, ಹೊರಡೆ ಬಂದಿದೆ. ಹೌದು ಕ್ರಿಸ್ತನ ಪ್ರಿಯ ಸಹೋದರರೇ, ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಇರಬಹುದು ಹಣಜಿಗಳು, ಇರಬಹುದು ಯುವದಾಸನಂತೆ, ಇರಬಹುದು ಪೇತ್ರನಂತೆ. ಅಂತವ್ರು ಇದ್ರೆ ಮಾತ್ರ ನಿಜವಾದ ಕ್ರಿಸ್ತನ ಗುಣ ನಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇಲ್ಲದಿದ್ರೆ ಅದೇನು ವಿಶೇಷತೆ ಇರುತ್ತೆ? ಎಲ್ರು ಕೂಡ ಒಳ್ಳೆಯವರಾಗಿದ್ರೆ ನಮ್ಮಲ್ಲಿ ಏನು ವಿಶೇಷತೆ ಇರುತ್ತೆ? ಆ ಸಪ್ರೇಷನ್ಸ್ ಅಲ್ಲಿ ಬರಲ್ಲ. ದೇವ್ರು ಸಪ್ರೇಷನ್ ಮಾಡಕ್ಕೆ ಇಂಥ ವಿಷಯ ನಮ್ಗೆ ಬೇಕೇ ಬೇಕು. ನಮ್ಮ ಮುಂದೆ ಇರುವಂತ ಕೆಲವೊಂದು ಕ್ಯಾರೆಕ್ಟರ್, ತಪ್ಪಾದ ಕ್ಯಾರೆಕ್ಟರ್ಲಿಂದ ಮಾತ್ರ ನಮ್ಮಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲದಿದ್ರೆ ಗೊತ್ತಾಗಲ್ಲ ಕ್ರಿಸ್ತನ ಪ್ರಿಯ ಸಹೋದರರೇ ಅಲ್ವಾ? ಯುದಾಸನಂತಾನೆ ಇರ್ಲಿ, ಪೇತ್ರನಂತಾನೆ ಇರ್ಲಿ, ಆದ್ರೆ ನಾನಂತೂ ಯೇಸು ಕ್ರಿಸ್ತನಾಗಿರ್ಬೇಕಂತ ಭಾವನೆ ಮಾತ್ರ ನಮ್ಮಲ್ಲಿ ಇರ್ಬೇಕು. ಆ ಗುಣಗಳನ್ನ ಬೆಳೆಸ್ಕೊಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನಾಗಿದ್ರೆ ಪೇತ್ರನು ಜಯಿಸ್ಬೋದು ಅಲ್ವಾ? ಯುದಾಸನು ಕ್ಷಮಿಸ್ಬೋದು, ಪೇತ್ರನು ಕ್ಷಮಿಸ್ಬೋದು ಅಲ್ವಾ? ಯುದಾಸನು ಪ್ರೀತಿ ಮಾಡ್ಬೋದು. ಇಲ್ದೇ ಇದ್ರೆ ಖಂಡಿತ ಆಗಲ್ಲ. ಅದೇ ನಮ್ಗೆ ಇಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ಮಕ್ಕಳು ಎಷ್ಟೇ ನಾವು ಇವತ್ತು ಗೋಧಿಗಳಾಗಿದ್ರು ಕೂಡ, ಗೋಧಿಗಳೇ ಇರ್ಬೇಕಂತ ಆಸೆ ಪಟ್ಟರು ಕೂಡ ದೇವರು ಒಂದಲ್ಲ ಒಂದ್ ಸಮಯದಲ್ಲಿ ಹಣಜಿನ ಸಪರೇಟ್ ಮಾಡೇ ಮಾಡ್ತಾರೆ. ಆ ಹಣಜಿಯ ಗುಣ ನನ್ನಲ್ಲಿ ಇರಬಾರ್ದಂತ ವಿಷಯವನ್ನ ಮಾತ್ರ ನಾವು ನೋಡ್ಕೊಬೇಕು ಹೊರತು ಅಲ್ವಾ, ಹಣಜಿ ನನ್ನ ಮುಂದೆ ಇರಬಾರ್ದು, ಹಣಜಿಗಳೇ ಇರಬಾರ್ದು ಅಂತ ನಾವು ನೋಡಂಗಿಲ್ಲ. ಅದು ದೇವ್ರ ಮಕ್ಳು ಯಾವಾಗ್ಲೂ ಕೂಡ ನೆನ್ಪಲ್ಲಿ ಇಟ್ಕೊಬೇಕಾಗಿರೋಂತ ಒಂದು ವಿಷಯವಾಗಿದೆ. ಸೊ ಕಂಟಿನ್ಯೂ ಮಾಡೋಣ. ಎಸ್, ನೀವು ಜಯಿಸುವ ಭಕ್ತರುಗಳಲ್ಲಿ ಒಬ್ಬರಾಗಿರುವುದಾದರೆ ನೀವೀಗ ಕೊಯ್ಲುಗಾರರಲ್ಲಿ ಒಬ್ಬರಾಗಿ ಸತ್ಯವೆಂಬ ಕುಡುಗೋಲನ್ನು ಹಾಕಬೇಕು. ಕರ್ತನಿಗೆ ನಿಷ್ಠೆಯುಳ್ಳವರಾದರೆ ಸತ್ಯ ಮತ್ತು ಮಹಿಮೆಯಲ್ಲಿ ಆತನೊಂದಿಗೆ ಜೊತೆ ಬಾಧ್ಯಸ್ಥಿಕೆ ಅರ್ಹರಾಗಿರುವುದಾದರೆ ನೀವು ಎಷ್ಟೇ ಹೊರ ಹಾಕಲ್ಪಟ್ಟಿದ್ದರೂ ಸಹಜವಾಗಿ ಲೋಕದಲ್ಲಿ ಸರಾಗವಾಗಿ ನುಸುಳುವವರಾಗಿದ್ದರೂ ಸ್ವಾಭಾವಿಕವಾಗಿ ಪ್ರಪಂಚದ ಮೂಲಕ ನಿರ್ವಿಘ್ನವಾಗಿ ಪ್ರಸ್ತುತ ಸುಗ್ಗಿಯ ಕಾರ್ಯದಲ್ಲಿ ನೀವು ಮುಖ್ಯ ಕೊಯ್ಲುಗಾರರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಸಂತೋಷಿಸುತ್ತೀರಿ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ದೇವ್ರ ಮಕ್ಳು ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ತುಂಬಾ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ, ಈ ಸ್ವಾರ್ಥ ಯುಗದಲ್ಲಿನ ಸುಗ್ಗಿಯ ಕೆಲಸವನ್ನ ಮಾಡೋದಕ್ಕೆ ಕೆಲಸಗಾರರಾಗಿ ನಾವು ಇದೀವಿ ಅನ್ನೋಂಥ ವಿಷಯವನ್ನ ಮರಿಬಾರ್ದು. ಅಂದ್ರೆ ಏನಪ್ಪಾ ಅಂದ್ರೆ, ನೋಡ್ರಿ, ನಮ್ಮ ಎಲ್ರು ಕೂಡ ಒಂದು ಲೈಫ್ ಇದೆ, ಲೈಫ್ ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಹೌದು, ನಮಗೂ ಕೂಡ ನಮ್ಮದೇ ಆದಂತ ಕುಟುಂಬ ಇದೆ. ಒಂದ್ ವೇಳೆ ನಾನು ಒಂದು ತಾಯಿಯ ಜವಾಬ್ದಾರಿ ತಗೊಂಡಿರ್ಬೋದು, ಇಲ್ಲವೇ ನನ್ನ ತಂದೆಯ ಜವಾಬ್ದಾರಿ ತಗೊಂಡಿರ್ಬೋದು, ಒಬ್ಬ ಅಣ್ಣನಾಗಿ, ಒಬ್ಬ ಅಕ್ಕನಾಗಿ, ತಮ್ಮ ತಂಗಿ, ಈ ರೀತಿಯಾಗಿ ನನ್ನದೇ ಆದಂತ ಒಂದು ವಯಸ್ಸಾದ ಒಂದು ಯೌವನಾವಸ್ಥೆಯಲ್ಲಿ ದಾಟಿ ಇರುವಂತ ಒಂದು ಜವಾಬ್ದಾರಿಗಳಿರ್ಬೋದು. ಅದರ ಜೊತೆಗೆ ಕರ್ತನೊಂದಿಗೆ ಒಡಂಬಡಿಕೆ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಈಗ ನನ್ನ ಮುಂದೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ಒಡಂಬಡಿಕೆ ಅಂತ ಭಾಗ ಬಂದಾಗ ದೇವರು ಇಲ್ಲಿ ಈ ರೀತಿಯಾದಂತ ಒಂದು ವಿಷಯವನ್ನ ಇಡ್ತಾ ಇಲ್ಲ. ಯಾವ ರೀತಿಯಾದಂತ ವಿಷಯವನ್ನ ಇಡ್ತಾ ಇಲ್ಲ ಅಂದ್ರೆ, ಒಡಂಬಡಿಕೆಯ ವಿಷಯ ನೀನು ಯಾವಾಗ ನಿನ್ಗೆ ಸಮಯ ಇರುತ್ತೋ ಅವಾಗ ಮಾಡೋ. ಮೊದಲು ನಿನ್ನ ಕುಟುಂಬಕ್ಕೆ ಪ್ರಾಮುಖ್ಯತೆ ಕೊಡು, ಅದು ಫಸ್ಟ್, ನಿನ್ನ ಕುಟುಂಬ ಫಸ್ಟ್, ದೇವರ ವಿಷಯಗಳೆಲ್ಲ ನೆಕ್ಸ್ಟ್ ಅಂತ ಇಡ್ಲಿಲ್ಲ. ಆದ್ರೆ ಪ್ರಮುಖವಾಗಿ ಮೊದಲನೇ ಆದ್ಯತೆಯನ್ನ ದೇವರ ವಿಷಯಗಳಿಗೆ ಕೊಡ್ಬೇಕಂತಾನೆ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಗಾಡ್ ಈಸ್ ಫಸ್ಟ್, ನೆಕ್ಸ್ಟ್ ಮಿಕ್ಕಿದೆಲ್ಲ ಮುಂದಿನ ಭಾಗ. ಆದ್ರಿಂದ ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಡ್ಬೇಕನ್ನೋದೇ ಆ ಒಂದು ವಿಷಯ. ಆ ಮೊದಲನೇ ಸ್ಥಾನದಲ್ಲಿ ಏನಪ್ಪ ಒಳಗೊಂಡಿದೆ ಅಂತ ನೋಡ್ಬೇಕಾದ್ರೆ, ಹೌದು,
ದೇವರೊಂದಿಗೆ ಇರುವಂತ ನಮ್ಮ ಐಕ್ಯತೆಗಳಿರ್ಬೋದು, ದೇವರೊಂದಿಗಿರುವಂತ ನಮ್ಮ ವೈಯಕ್ತಿಕ ಜೀವನಗಳಿರ್ಬೋದು, ದೇವರಿಗೆ ನಾವು ಮಾಡ್ಕೊಂಡಂತ ಒಡಂಬಡಿಕೆ ನೆರವೇರಿಸುವಂತ ಭಾಗವಿರ್ಬೋದು, ಅದರಲ್ಲಿ ಈ ಸುಗ್ಗಿ ಕಾರ್ಯ ಕೂಡ ಒಳಗೊಂಡಿದೆ. ಅದನ್ನ ಮರಿಬಹುದು. ತುಂಬಾ ಜನರು ಇದನ್ನ ಅಷ್ಟಾಗಿ ಇಂಪಾರ್ಟೆನ್ಸ್ ಕೊಡಲ್ಲ ನೋಡ್ರಿ. ಈ ಸುಗ್ಗಿ ಕಾರ್ಯನ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಈ ಸುಗ್ಗಿ ಕಾರ್ಯ ಅಂದ್ರೆ ಒಬ್ಬ ಸುವಾರ್ಥಿಕರು, ತುಂಬಾ ಸತ್ಯದಲ್ಲಿ ಬೆಳೆದಿರುವಂತವ್ರು, ಚೆನ್ನಾಗಿ ವಾಕ್ಯಗಳನ್ನ ಓದಿ ಕಲ್ತಿರೋಂಥವ್ರು, ಅವ್ರು ಮಾತ್ರ ಹೋಗಿ ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ಎಲ್ರು ಮೀಟ್ ಮಾಡಿ ಬೇಸಿಕ್ ಕ್ಲಾಸ್ ತಗೊಬೇಕು. ಅವ್ರು ಮಾತ್ರ ಸ್ಟೇಜ್ ಅಲ್ಲಿ ಮೀಟಿಂಗ್ ಮಾತಾಡ್ಬೋದು. ನಮ್ದೆಲ್ಲ ಏನು ಕೆಲಸ ಇಲ್ಲ. ನಾವು ಬೇರೆ ಏನ್ ಮಾಡ್ತೀವಿ, ಕೇಳ್ಬಿಟ್ಟು ಸುಮ್ಮನೆ ಇರ್ತೀವಿ. ಅದೆಲ್ಲ ಅವ್ರ ಕೆಲಸ ಬ್ರದರ್, ನಮ್ದಿಲ್ಲ ಅನ್ನೋದಲ್ಲ ಕ್ರಿಸ್ತನ ಪ್ರೀತಿಯ ಸರ್ ಇದೆ. ಪ್ರತಿಯೊಬ್ಬರಿಗೂ ಈ ಜವಾಬ್ದಾರಿ. ಯಾವ ರೀತಿ ಇದೆ? ನಿಮ್ಮ ಅಂಗೈ ಎಷ್ಟು, ನಿಮ್ಮ ಅಂಗೈಯಲ್ಲಿ ಎಷ್ಟು, ಅದನ್ನ ಏನ್ ಮಾಡ್ತೀವಿ, ದೇವದರ್ಶನ ಗುಡಾರದಲ್ಲಿ ಬೆಂಕಿನ ತಗೊಂಡೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಆ ಸುಗಂಧ ಇಶುಗಳನ್ನ ತಗೊಂಡೋಗಲ್ಲಿ ಹಾಕ್ತಾರಲ್ವಾ, ಅವರ ಕೈ ಮುಷ್ಟಿಯಿಂದ ಪೂರ್ತಿಯಾಗಿ ತಗೊಂಡಾಗ್ತಾರೆ. ಅಂದ್ರೆ ನಿಮ್ಮಿಂದ ಏನಾಗುತ್ತೋ ಆ ಬಲಿನ ಸಲ್ಲಿಸ್ಬೇಕು. ಎಷ್ಟಾಗುತ್ತೆ ನಿಮ್ಮ ಜ್ಞಾನದಲ್ಲಿ, ನಿಮ್ಗೆ ಎಷ್ಟು ಸಮಯ ಅವಕಾಶ ಇದೆ, ಯಾವ ರೀತಿ ಮಾಡ್ಬೋದು ನೋಡ್ರಿ. ನಾನಾ ತರದ ವಿಷಯಗಳಿದೆ ಇವತ್ತು ನೋಡ್ಬೇಕಾದ್ರೆ. ನಮ್ಮ ಸುವಾರ್ತೆಯಲ್ಲಿ ದೇವರ ವಾಕ್ಯವನ್ನ ಸಾರೋದ್ರಲ್ಲಿ ಸಹೋದರಿಗಳ ಪಾತ್ರ ತುಂಬಾ ದೊಡ್ಡದು ನೋಡ್ರಿ. ಕೆಲವೊಂದ್ ಟೈಮಲ್ಲಿ ಅವ್ರೇನ್ ಮಾಡ್ತಾರೆ, ನಾವ್ ಹೇಳಕ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೆ ಹೋಗ್ಬಿಟ್ಟು ಸುವಾರ್ತೆ ಹೇಳ್ಬಿಡ್ತಾರೆ. ಈ ತರ ಕ್ಲಾಸಸ್ ಇದೆ, ಬನ್ರಿ, ತುಂಬಾ ಚೆನ್ನಾಗಿರುತ್ತೆ, ಕೇಳ್ರಿ, ನಿಮ್ಗೆ ಇಷ್ಟ ಇದೆಯಾ, ಆಸಕ್ತಿ ಇದೆಯಾ ಅಂತ ಕೆಲವೊಂದು ಪಾಯಿಂಟ್ಸ್ ನಲ್ಲಿ ಮಾತಾಡ್ಬಿಡ್ತಾರೆ. ಅವ್ರಿಗೆ ಏನ್ ಎಲ್ಲಿ ಇದನ್ನೆಲ್ಲ ಈ ತರ ಕೇಳ್ತಿದ್ರ, ನಾವ್ ಎಲ್ಲಿ ಈ ತರ ಎಲ್ಲೂ ಕೇಳಿಲ್ವಲ್ಲ, ಈ ವಿಷಯಗಳ ಇಲ್ಲಿ ಈ ತರ ಯಾರು ನಮ್ಗೆ ಹೇಳ್ಕೊಟ್ಟಿಲ್ವಲ್ಲ, ಇದೇನ್ ತುಂಬಾ ಕಡಿಮೆ, ನೀವು ಸಮಯ ಕೊಟ್ರೆ ನಾವು ಉಚಿತವಾಗಿ ಏನ್ ಮಾಡ್ತಾರೆ, ನಮ್ಮ ಸಹೋದರ ಇದಾರೆ, ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ನಿಮ್ಗೆ ಆಸಕ್ತಿ ಇದೆಯಾ ಸತ್ಯದಲ್ಲಿ ಅಂತ ಕೇಳಿದಾಗ, ಹೌದು ಸಿಸ್ಟರ್, ನಾವು ಕೇಳ್ಬೇಕು, ಎಲ್ಲಿ ಬರ್ಬೇಕು, ಏನ್ ಮಾಡ್ಬೇಕು, ಆಯ್ತು ಅಂತ ಏನ್ ಮಾಡಿ ಮಾತಾಡ್ಕೊಂಬಂದು ಸಹೋದರತ ಸೇರಿಸಿ ಸತ್ಯವನ್ನ ಕೇಳಿಸಿ ಎಷ್ಟೋ ಒಂದು ಸುವಾರ್ತೆಗಳು ಸಹೋದರಿಗಳೇನ್ ಮಾಡ್ಬಿಟ್ಟಿದ್ದಾರೆ. ಇದೊಂದು ಭಾಗ, ಈ ಸುಗ್ಗಿಯ ಒಂದು ಭಾಗ ಇದು. ಅದೇ ರೀತಿ ಸುಗ್ಗಿಯ ಕಾರ್ಯದಲ್ಲಿ ಎಲ್ಲರೂ ಒಟ್ಟುಗೂಡಿ ಮಾಡುವಂತ ಒಂದು ಕೆಲಸವಿದೆ. ಎಲ್ರದ್ದು ವಿಭಿನ್ನವಾದ ಭಾಗಗಳಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಕುಡುಗಳನ್ನೆಂಬ ಸತ್ಯವ ಕುಡುಗಳನ್ನ ಹಾಕ್ಲೇಬೇಕು. ಕೊಯ್ಲುಗಾರರಾಗಿ ನಿಂತ್ಕೊಬೇಕು, ಕರ್ತನಿಗೋಸ್ಕರ ನಿಂತ್ಕೊಬೇಕು. ಸಮಯಾವಕಾಶ ತುಂಬಾ ಕಡಿಮೆ ಇದೆ ಕ್ರಿಸ್ತನ ಪ್ರಿಯ ಸರಿರೆ ಅಲ್ವಾ. ಈ ಪ್ರಪಂಚದಲ್ಲಿ ಏನೇನಕ್ಕೂ ಅವಕಾಶ ಇದೆ ಇವತ್ತು. ಆದ್ರೆ ದೇವ್ರ ಮಕ್ಳು ನಮಗೂ ಕೂಡ ಒಂದು ತೆಗೆದ ಬಾಗಿಲನ್ನ ದೇವರು ಇಟ್ಟಿದ್ದಾರೆ. ಏನಪ್ಪಾ ತೆಗೆದ ಬಾಗಿಲು ಅಂದ್ರೆ ಅಲ್ವಾ, ಈ ಸ್ವಾರ್ಥ ಸುಗ್ಗಿ ಕಾರ್ಯದ ಒಂದು ಬಾಗಿಲು ತೆರೆದಿದೆ, ಆ ಡೋರ್ ಇನ್ನ ಕ್ಲೋಸ್ ಆಗಿಲ್ಲ. ಆ ಡೋರ್ ಯಾವಾಗ ಕ್ಲೋಸ್ ಆಗುತ್ತೆ ಇಲ್ಲಿ? ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 1,44,000 ಕೊನೆ ಅಂಗ ಓಟವನ್ನು ಓಡಿ ಮುಗಿಸಿದ ಮೇಲೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ನಮ್ಗೆ ಸ್ವಾರ್ಥ ಇರುವಂತ ಅವಕಾಶ ಇದೆ ಅಂದ್ರೆ ಡೋರ್ ಕ್ಲೋಸ್ ಆಗಿಲ್ಲ ಅಂತ ಅರ್ಥ. ಡೋರ್ ಕ್ಲೋಸ್ ಆಯ್ತಂದ್ರೆ ಸ್ವಾರ್ಥ ಇಲ್ಲಕ್ಕೆ ಅವಕಾಶ ಇಲ್ಲದೆ ಹೋಗ್ಬೋದು. ಹೇಗಿರ್ಬೋದು? ಅದಕ್ಕೆ ನಾವು ಲಾಸ್ಟ್ ಟೈಮ್ ಕೆಲ ನೋಡ್ಬೇಕಾದ್ರೆ ಈ ಯಹೂದ್ಯರ ಯುಗದ ಪ್ಯಾರಲಲ್ ನೋಡ್ತೀವಿ. ಏನಪ್ಪಾ ಯಹೂದ್ಯ ಯುಗದಲ್ಲಿ ನಡೆದಂತ ವಿಷಯ ಅಂತ ನೋಡಿದಾಗ, ಸ್ಟೇಪನನ್ನ ಹೊಡೆದ್ರು. ಇದರೆಲ್ಲ ಪೌಲ್ ಸೌಲಾಗಿದ್ದ ಬೇಕಾದ್ರೆ ಸ್ಟೇಪನನ್ನ ಸಾಯಿಸಿದ್ರು. ಸಾಯಿಸಿದಾಗ ಅದರಿಂದ ಭಯಪಟ್ಟಂತ ಎಲ್ಲ ಕ್ರೈಸ್ತರು ಅಲ್ವಾ, ಯಹೂದ್ಯ ಬೇರೆ ಎಲ್ಲಾ ಸೀಮೆಗಳನ್ನ ಬಿಟ್ಟು ದೇಶದ ಹಲವಾರು ಕಡೆಗೆ ಚದರಿ ಹೋದ್ರು ಅಂದ್ಬಿಟ್ಟು ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ಮಾತಿದೆ ಅಲ್ವಾ. ಎಲ್ಲ ಕಡೆ ಚದುರ್ಬಿಟ್ರು. ಯಾಕೆಂದ್ರೆ ಈಗ ಯಹೂದ್ಯರಿಗಿರುವಂತ ಸಮಯ ಮುಕ್ತಾಯವಾಯ್ತು, ಅವರ ಟೈಮ್ ಎಂಡ್ ಆಯ್ತು. ಅಲ್ಲಿ ಸುವಾರ್ಥ ಸುಗ್ಗಿ ಕಾರ್ಯ ಮಾಡುವಾಗಿಲ್ಲ. ಆದ್ರಿಂದ ದೇಶದ ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಸುವಾರ್ತೆನ ಸಾರುವಂತ ಕೆಲಸ ಆರಂಭವಾಯ್ತು. ಆದ್ರಿಂದ ಅಲ್ಲಿ ಸುವಾರ್ತೆ ಸಾರವರೇ ಇರ್ಲಿಲ್ಲ. ಯೋಚನೆ ಮಾಡ್ರಿ, ಇದೆಯಾ ಇವತ್ತು ಹೋಗಿ ನಾವು ಚೈನಾದಲ್ಲಿ ಸಾರಕ್ಕಾಗುತ್ತಾ? ಜಪಾನ್, ಕೊರಿಯಾ ಅಲ್ವಾ, ಪಾಕಿಸ್ತಾನ್ ಇಂಥ ದೇಶಗಳಲ್ಲಿ ಸುವಾರ್ತೆ ಇದೆಯಾ? ಇಲ್ಲ ಅಲ್ವಾ. ಅಂತ ದೇಶಗಳಲ್ಲಿ ಆ ಸುವಾರ್ತೆ ಇಲ್ಲ, ಸಾರೋದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅಲ್ಲಿ ಗೋಧಿಗಳಿಲ್ಲ. ಎಲ್ಲಿ ನಾವು ಸುವಾರ್ತೆ ಸಾರಕ್ಕೆ ಅವಕಾಶ ಇದೆಯೋ ಅಂದ್ರೆ ಏನೋ ಒಂದು ರೀತಿಯಲ್ಲಿ ನಮ್ಗೇನಿದೆ, ಗೋಧಿಗಳಿದೆ ಅಂತ ಅರ್ಥ ಅಲ್ವಾ. ಒಂದು ದಿನ ಬರ್ಬಹುದು ಕ್ರಿಸ್ತನ ಪ್ರಿಯ ಸರಸರೇ, ಈ ಸುವಾರ್ತೆನ ಸಾರೋದಕ್ಕೆ ಸಾಧ್ಯತೆಗಳಿಲ್ದೆ ಹೋಗ್ಬೋದು. ಒಂದು ನಿಷೇಧ ಆಜ್ಞೆ ಬರ್ಬೋದು, ಇಲ್ಲವೇ ಯಾವ ರೀತಿ ಇರ್ಬೋದು ಅಂದ್ರೆ ಆ ಒಂದು ವಿಷಯಕ್ಕೆ ಕೇಳುವಂತ ವ್ಯಕ್ತಿಗಳು ಯಾರು ಇಲ್ದೆ ಹೋಗ್ಬೋದು. ಇದೆಲ್ಲ ಒಂದು ಸಮಯದ ಗುರುತಾಗಿರುತ್ತೆ. ಅಲ್ಲಿವರೆಗೂ ನಮ್ಮ ಕೆಲಸ ಏನಿದೆ, ಸುಗ್ಗಿ ಕಾರ್ಯ ಎಷ್ಟು ಮಟ್ಟಿಗೆ ಮಾಡಕ್ಕಾಗುತ್ತೆ ಅಷ್ಟು ಮಟ್ಟಿಗೆ. ಸರಿರೇ, ಈ ಸುಗ್ಗಿ ಕಾರ್ಯ ಮಾಡ್ಬೇಕಾದ್ರೆ ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಬೇಕು ದೇವ್ರ ಮಕ್ಕಳು. ಕೆಲವೊಂದು ಸಮಯದಲ್ಲಿ ನಮ್ಗೆ ತುಂಬಾ ನಿರಾಶೆ ಆಗ್ಬಿಡುತ್ತೆ ಅಲ್ವಾ. ನಾವು ಈ ಸುಗ್ಗಿ ಕಾರ್ಯದಲ್ಲಿ ಆಸಕ್ತಿನ ಕಳ್ಕೊಂಡ್ಬಿಡ್ತೀವಿ. ಯಾವ ರೀತಿ ಅಂದ್ರೆ
ಒಂದು ಸಮಯ ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ, ಬಹುಶಃ ಇದು ನಿಮ್ಗೆ ಕೇಳಿರ್ಬಹುದು. ನಾವು ಒಂದು ಬಾರಿ ಸುವಾರ್ತೆನ ಸಾರಕ್ಕೆ ಸಹೋದರರೆಲ್ಲ ಒಟ್ಟುಗೂಡಿ ಒಂದು 10,000 ಪಾಂಪ್ಲೆಟ್ ನ ಹೊಡೆದಿದ್ವಿ. 10,000 ಪಾಂಪ್ಲೆಟ್ಸ್ ಹೊಡೆದು ನಾವೆಲ್ಲ ಒಂದು 100 ಜನರು ಸಹೋದರರು ಸೇರ್ಕೊಂಡು ಏನ್ ಮಾಡಿದ್ವಿ, ಸಭೆಗಳನ್ನ ಭಾಗವಾಗಿ ಡಿವೈಡ್ ಮಾಡ್ಕೊಂಡ್ವಿ. ಒಬ್ಬೊಬ್ಬರು 2 ಸಭೆಗಳು, ಚರ್ಚ್ ಅಂದ್ರೆ ಹೆಸರು ಕ್ರೈಸ್ತ ಸಭೆಗಳಿದೆ, ಟೈಮಿಂಗ್ಸ್ ಇದೆ. ಬೆಳಿಗ್ಗೆ ಯಾವ ಸಮಯದಲ್ಲಿ ಅದು ಎಂಡ್ ಆಗುತ್ತೆ ಅಂತ ಟೈಮ್ ನೋಡ್ಕೊಂಡು ಹೋಗಿ ಒಂದ್ಸರಿ ರೌಂಡ್ ಹೊಡ್ಕೊಂಡು ಎಲ್ಲಾ ಟೈಮ್ ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಚರ್ಚಸ್ ಇದೆ, ಈ ಚರ್ಚ್ ಈ ಟೈಮ್ ಸ್ಟಾರ್ಟ್ ಆಗಿ ಇಷ್ಟ ಟೈಮ್ ಮುಗಿಯುತ್ತೆ ಅಂತ ಎಲ್ಲ ಪ್ಲಾನ್ ಮಾಡಿ ಇಬ್ಬಿಬ್ರನ್ನಾಗಿ ಕಳ್ಸಿ ಇಬ್ಬರು ಮಾತ್ರ 2 ಸಭೆಗಳನ್ನ ಕವರ್ ಮಾಡಕ್ಕೆ 8 ಗಂಟೆ ಮುಗಿಯೋದು ಒಂದ್ ಕಡೆ, 10 ಗಂಟೆ ಮುಗಿಯೋದು ಒಂದ್ ಕಡೆ, ಎಲ್ರು ಕೂಡ ಒಂದು 1000 ಪಾಂಪ್ಲೆಟ್ ಈಗ ಏನ್ ಮಾಡಿದ್ರು, 100-200 ಪಾಂಪ್ಲೆಟ್ಸ್ ತಗೊಂಡು ಎಲ್ಲ ಹೊಟ್ಟೋಗ್ಬಿಟ್ರು. ಒಟ್ಟಾಗಿ ಎಲ್ಲ ಕಡೆ ಪಾಂಪ್ಲೆಟ್ ನ ಹಂಚಿದ್ರು. ನಮ್ಮಲ್ಲಿ ಕ್ಲಾಸ್ ಇದೆ ಬನ್ನಿ ಅಂತ ಕೇಳಕ್ಕೆ, ಅಲ್ಲಿ ಲೈವ್ ಕ್ಲಾಸ್ ನಡೀತು. ಒಂದು ಹಾಲ್ ತಗೊಂಡು ನಮ್ಮ ಸಹೋದರರು ಒಬ್ರು ಮಾತಾಡ್ತಾ ಇದ್ರು, ನಾವೆಲ್ಲ ಕೂಡ ಕೆಲಸವನ್ನು ಮಾಡಕ್ಕೆ ಹೋಗಿದ್ವಿ. ಕ್ರಿಸ್ತನ ಸರಸರಿ ನಾವು ಹಂಚಿದಂತ 10,000 ಜನರಿಗೆ ನಮಗೆ ಕನಿಷ್ಠ ಪಕ್ಷ ಒಂದು 50 ಜನರ ರೆಸ್ಪಾನ್ಸ್ ಏನೋ ಬಂದಿರ್ಬೋದು. ಕ್ಲಾಸ್ ಕೇಳಕ್ ಬರ್ತೀವಿ, ಕ್ಲಾಸ್ ನಮ್ಗೆ ಬೇಕು ಅಂತ ಒಂದು ಕರೆ ಬಂದಿರ್ಬೋದು. ಬಂದವರಿಗೆ ನಾವೆಲ್ಲ ಆಹ್ವಾನ ಮಾಡಿ ಅವರಿಗೆ ಒಂದು ಪ್ಲೇಸ್ ಕೊಟ್ಟು ಕಂಟಿನ್ಯೂ ಆಗಿ ನಮ್ಮ ಬೇಸಿಕ್ ಕ್ಲಾಸ್ ನ ಶುರು ಮಾಡಿದ್ವಿ. ಆ ಬೇಸಿಕ್ ಕ್ಲಾಸ್ ನ ಕೇಳ್ತಾ ಟಿ ಬಂದಾಗ ಅದರಲ್ಲಿ ಒಂದು 20-25 ಜನ ಹೊಟ್ಟೋಗ್ಬಿಟ್ರು. ಗೊತ್ತಾಯ್ತು ಅವ್ರಿಗೆ ಇದು ಸುಳ್ಳು ಕತೆ, ಸುಳ್ಳು ಬೋಧನೆ ಅಂತ ಅನಿಸ್ಬಿಡ್ತೇನೋ ಅಲ್ವಾ. ಅವ್ರ ಮೈಂಡ್ ಅಲ್ಲಿ ಟ್ರಿನಿಟಿ ಅಂದ್ರೆ ತಂದೆ, ಮಗ, ಪವಿತ್ರಾತ್ಮ ಮೂವರು ಒಬ್ರೇ, 1+1+1=1 ಅಂತ ಉಳ್ಕೊಂಡ್ಬಿಟ್ಟಿದೆ. ಈಗ ನಾವು 1+1+1=3 ಅಂದಾಗ ಅವ್ರಿಗೆ ಒಪ್ಕೊಳಕ್ ಆಗ್ಲಿಲ್ಲ, ಹೊಟ್ಟೋಗ್ಬಿಟ್ರು. ಅಲ್ಲಿಂದ ಮುಂದುವರೆದು ಏನ್ ಮಾಡಿದ್ವಿ ಅಂದ್ರೆ, ನರಕ ಆತ್ಮ ಕೆಲ್ದಾಗ ಎಲ್ಲ ಒಬ್ಬರಾಗ ಹೊಡ್ತಾ ಕೊನೆಗೆ ಏನ್ ಮಾಡಿದಂದ್ರೆ, ಈ ಒಂದು ಆಂಟಿ ಕ್ರೈಸ್ಟ್ ಬರ್ಬೇಕಾದ್ರೆ ಒಂದು 15 ಜನ ಉಳ್ಕೊಂಡ್ರು. ಈ 15 ಜನ ಕೇಳ್ತಿದ್ರು, ಆದ್ರೆ ಯಾವಾಗ ಸೆಕೆಂಡ್ ಕಮಿಂಗ್ ಕೇಳಿದ್ರು ಅದ್ರಲ್ಲಿ ಕನಿಷ್ಠ ಒಂದು 12-13 ಜನ ಹೊಟ್ಟೋಗ್ಬಿಟ್ರು. ಯೋಚನೆ ಮಾಡ್ರಿ, ಎಷ್ಟು ಜನ ಕಾನ್ಸಂಟ್ರೇಟ್ ಮಾಡಿರ್ಬೋದು? ಒಬ್ಬರು ಒಂದೇ ಒಂದು ವ್ಯಕ್ತಿ ಕಾನ್ಸಂಟ್ರೇಟ್ ಮಾಡಿದ್ರು ಅಲ್ವಾ. ಆ ಸಹೋದರಿ ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಯಾಕೆ ವಿಷಯ ಎಲ್ಲ ಬರ್ತಿದೆ ಅಂದ್ರೆ, ನಮ್ಮ ಪ್ರಯಾಸಗಳು ಎಷ್ಟಿತ್ತು? ತುಂಬಾ ದೊಡ್ಡದಾಗಿತ್ತು. ನಮ್ಮ ಪ್ರತಿಫಲ ಎಷ್ಟಿತ್ತು? ತುಂಬಾ ಕಡಿಮೆ ಇತ್ತು. ಆದ್ರಿಂದ ದೇವ್ರ ಮಕ್ಕಳು ನಿರಾಶೆ ಆಗೋದ್ ಬೇಡ. ನಮಗೆ ಕೊಟ್ಟಿರುವಂತ ಕೆಲಸವನ್ನ ನಾವು ಮಾಡ್ಬೇಕಷ್ಟೇ. ಸುಗ್ಗಿ ಕೆಲಸವನ್ನು ಮಾಡ್ಬೇಕು. ಒಬ್ರೋ ಇಬ್ರೋ 10-100 ಎಷ್ಟ್ ಬೇಕಾದ್ರೂ ಬರ್ಬಹುದು, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸುಗ್ಗಿಯ ಕಾರ್ಯಗಳ ಇವತ್ತು ದೇವ್ರ ಮಕ್ಳು ಏನ್ ಮಾಡ್ಬೋದು? ವಿವಿಧ ರೀತಿಯಲ್ಲಿ ಇವತ್ತು ಮಾಡಬಹುದು. ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಉತ್ಸಾಹ ಉಳ್ಳವರಾಗಿರ್ಬೇಕು, ಆಸಕ್ತಿ ಉಳ್ಳವರಾಗಿರ್ಬೇಕು ಅಲ್ವಾ. ಯಾವ ರೀತಿಯಲ್ಲಿ ಅದನ್ನ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಫೋನ್ ಕಾಲ್ಸ್ ಅಲ್ಲಿ ಮಾಡ್ಬೋದು, ಇಲ್ಲ ಯಾವುದೋ ಒಂದು ಪಾಂಪ್ಲೆಟ್ಸ್ ನ ಒಬ್ಬರಿಗೆ ಶೇರ್ ಮಾಡ್ಬೋದು. ಅವ್ರ ಅದ್ರ ಬಗ್ಗೆ ಏನು ಅಂತ ಕೇಳಿದಾಗ ಅದ್ರ ಬಗ್ಗೆ ವಿವರಣೆ ಕೊಡ್ಬೋದು. ಇನ್ನು ಕೂಡ ಹೆಚ್ಚಾದ ಆಸಕ್ತಿ ಬಂದಾಗ ಸಹೋದರಿಗೆ ಕನೆಕ್ಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ಇವತ್ತಿನ ಒಂದು ಅವಕಾಶ ಕ್ರಿಸ್ತನಲ್ಲಿ ಸರ್ ಇದೆ. ಎಷ್ಟು ದಿನ ಇರ್ಬೋದು ಈ ಸುಗ್ಗಿ ಕಾರ್ಯ? ಎಷ್ಟು ವರ್ಷಗಳು ಇರ್ಬೋದು? ಇನ್ನು ಸ್ವಲ್ಪ ದಿನ ಅಂದ್ರೇನು? ಇನ್ನು ಸ್ವಲ್ಪ ವರ್ಷಗಳು ಅಲ್ವಾ. ಆದ್ಮೇಲೆ ಈ ರೀತಿಯಾದಂತ ಸುಗ್ಗಿ ಕಾರ್ಯ ನಡೀತು. ಸುವಾರ್ತೆ ಸುಗ್ಗಿಯ ಕೊನೆಯ ಅಂಗಗಳನ್ನ ಆಯ್ಕೆ ಮಾಡಿದಂತ ವಿಷಯ ನೆನಪು ಮಾತ್ರ ಉಳ್ಕೊಳ್ಳುತ್ತೆ ಅಲ್ವಾ. ಇಡೀ ಲೋಕ ಒಂದು ದಿನ ಮಾತಾಡುತ್ತೆ ಈ ವಿಷಯದ ಬಗ್ಗೆ, ಯುಗಗಳಲ್ಲಿ ಮಾತಾಡ್ತಾರೆ. ಆದ್ರೆ ಆ ಅವಕಾಶ ನಮ್ಗೆ ಸಿಕ್ಕಿತ್ತು, ನಾನ್ ಮಿಸ್ ಮಾಡ್ಕೊಂಡೆ ಅಂದಾಗ ಆ ಟೈಮಲ್ಲಿ ಎಷ್ಟು ಕಷ್ಟವಾಗಿರುತ್ತೆ ಯೋಚನೆ ಮಾಡೋಣ. ಹಾಗಾಗಿ ದೇವ್ರ ಮಕ್ಳು ಇವತ್ತು ನಮ್ಗೆ ಸಿಕ್ಕಿರುವಂತ ಅವಕಾಶವನ್ನ ನಾವು ಯೂಸ್ ಮಾಡೋಣ. ನಾವೆಷ್ಟೇ ರೀತಿಯಾಗಿ ನಮ್ಮನ್ನ ನಿರಾಕರಣೆ ಮಾಡಿದ್ರು ಪರವಾಗಿಲ್ಲ. ಅದಕ್ಕೆ ನಾನು ಒಂದು ವಿಷಯ ಹೇಳ್ದೆ, ನೀವು ಎಷ್ಟೇ ಹೊರ ಹಾಕಲ್ಪಟ್ಟಿದ್ರು ಅಂತ ಹೇಳಿದಾಗ ಡಿಸ್ಕರೇಜ್ಮೆಂಟ್ ಆಗ್ಬೋದು ಸುಗ್ಗಿಯಲ್ಲಿ, ಆದ್ರೂ ಕೂಡ ಕೊನೆಯವರೆಗೂ ಕ್ರಿಸ್ತನಿಗೆ ನಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡಲ್ಪಟ್ಟಿದೆ ಅಂದ್ಬಿಟ್ಟು ದೇವ್ರ ಮಕ್ಳು ಅದನ್ನ ಪಾಲ್ಗೊಳ್ಬೇಕು. ವಾಲಂಟ್ರಿ ಆಗಿ, ಮನಪೂರ್ವಕವಾಗಿ, ತಾವಾಗಿ ಪ್ಲಾನ್ ಮಾಡ್ಬೇಕು ಅಲ್ವಾ. ಕಲಿಬೇಕು ಇನ್ನು ಕೂಡ. ಅಂದ್ರೆ ಇನ್ನು ಕೂಡ ನಾವು ಹೇಗಿರ್ಬಾರ್ದು ಅಂದ್ರೆ, ಯಾರೋ ಒಬ್ರು ನಮ್ಗೆ ಹೇಳ್ಕೊಟ್ಟು ಮಾಡ್ರಿ ಅಂದಾಗ ಮಾತ್ರ ಮಾಡೋದಲ್ಲ. ನಾವಾಗೆ ಕೆಲವೊಂದು ವಿಷಯನ ದೇವರಿಗೆ ಮೆಚ್ಚುಗೆ ಆದ ವಿಷಯ ಏನಂತ ತಿಳಿದು ಮಾಡೋಕೆ ಪ್ರಯತ್ನ ಪಡ್ಬೇಕು ಅಲ್ವಾ. ಎಲ್ಲೋ ಒಂದ್ ಕಡೆ ದೇವ್ರ ಏನ್ ಮಾಡ್ತಾರೆ, ನಮ್ಗೆ ಒಂದು ಅದರ ಪ್ರತಿಫಲವನ್ನ ಕೊಡ್ತಾರೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಭಾಗಗಳು ನಮ್ಗೆ ತುಂಬಾ ಮುಖ್ಯವಾಗಿರೋದ್ರಿಂದ ಅದನ್ನ ನಾವು ಗಮನಿಸೋಣ. ಅದು ಮಾತ್ರ ಒಳ್ಳೇದೇ. ದೇವ್ರ ಮಕ್ಕಳು ಇವತ್ತಿನ ಒಂದು ಕಾಲ ನಮ್ಗೆ ಈ ಸುಗ್ಗಿಯ ಕಾರ್ಯ ಅಂತ ಟಾಪಿಕ್ ಇದೆಯಲ್ಲ, ಇದು ಇನ್ನು ಕೂಡ ನಮ್ಗೆ ತುಂಬಾ ನಾಲೆಜ್ನ ಕೊಟ್ಬಿಡ್ತು ನೋಡ್ರಿ. ಈ ಒಂದು ಸುಗ್ಗಿಯ ರೆಸ್ಪಾನ್ಸಿಬಿಲಿಟಿಗೆ ನಮ್ಮ ಹತ್ರ ತುಂಬಾ ಮಾತಾಡ್ತಾ ಇದೆ. ಇದನ್ನ ಕೇಳಿದವ್ರು ಯಾರು ಕೂಡ ಸುಮ್ನೆ ಇರಕ್ಕಾಗಲ್ಲ. ಏನಾದ್ರು ಮಾಡ್ಬೇಕು. ಸುಗ್ಗಿ ಕೆಲಸ ಹೆಂಗಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಸ್ಬಿಡುತ್ತೆ ನಮ್ಗೆ. ನಮ್ಮ ಏನಾದ್ರೂ ಪಾಲಿರ್ಬೇಕು ಅನ್ಸ್ಬಿಡುತ್ತೆ ನಮ್ಗೆ. ಆ ರೀತಿ ಅಂತ ಒಂದು ಪಾಠ ಇಲ್ಲಿ ನಮ್ಗೆ ತಿಳಿಸಲ್ಪಡ್ತಿದೆ, ಅದರ ಪ್ರಾಮುಖ್ಯತೆ ಹೇಳಲ್ಪಡ್ತಿದೆ. ಆದ್ರಿಂದ ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ.
ಇಟ್ಕೊಂಡು ಬರುವಂತ ದಿನಗಳಲ್ಲಿ ದೇವ್ರ ಮಕ್ಕಳು ನಾವು ಕೂಡ ಇದ್ ಮಾಡೋಣ. ಹಾಗಾಗಿ ಈ ಒಂದು ಗೋಧಿ ಮತ್ತೆ ಹಣಜಿ ಈ ಒಂದು ಕಾರ್ಯದಲ್ಲಿ ಸುಗ್ಗಿಯ ಒಂದು ಕೆಲಸ ಇವತ್ತು ದೇವ್ರ ಮಕ್ಕಳು ಮಾಡ್ತಾ ಇದಾರೆ. ಕೆಲವೊಂದು ಗೋಧಿಗಳು ಆಲ್ರೆಡಿ ಬಂದು ಸುಗ್ಗಿಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆ ಸುಗ್ಗಿಯ ಕಾರ್ಯ ಏನಪ್ಪಾ ಅಂದ್ರೆ ಇನ್ನೂ ಕೆಲವೊಂದು ಗೋಧಿಗಳನ್ನ ಕರೆಯೋದಕ್ಕೋಸ್ಕರ ಅವರು ಕೂಡ ಕೆಲಸ ಮಾಡ್ತಾ ಇದಾರೆ. ಮುಂದೊಂದು ದಿನ ಆ ಗೋಧಿಗಳು ಬಂದು ಕೂಡ ಈ ಸುಗ್ಗಿಯ ಕೆಲಸನ ಪೂರೈಸಬಹುದು. ಹಾಗಾಗಿ ಇನ್ನೂ ಅಲ್ಪ ಸ್ವಲ್ಪ ಉಳಿದಿರುವಂತಹ ಸುಗ್ಗಿಯ ಕಾರ್ಯದ ಸಮಯ ಮುಕ್ತಾಯಕ್ಕೆ ಬರಬಹುದು. ಸೊ ಹಾಗಾಗಿ ಇಲ್ಲಿಗೆ ಒಂದು ಪಾಠವನ್ನ ನಾವು ನಿಲ್ಸೋಣ. ಮುಂದೆ ಬರುವಂತ ದಿನಗಳಲ್ಲಿ ಸೊ ಇನ್ನೂ ಹೆಚ್ಚಿನದಾಗಿ ಒಂದು ವಿಷಯವನ್ನ ಸ್ಟಡಿ ಮಾಡಕ್ಕೆ ನಾವು ಪ್ರಯತ್ನ ಪಡೋಣ. ಕ್ರಿಸ್ತನ ಪ್ರೀತಿಯ ಹೆಸರಲ್ಲಿ ಸರಿ. ಸೊ ಇದ್ರ ಬಗ್ಗೆ ಏನಾದ್ರು ಒಂದು ಪ್ರಶ್ನೆಗಳೇನಾದ್ರೂ ಇದೆಯಾ ನಿಮ್ಗೆ ವೈಯಕ್ತಿಕವಾಗಿ? ಓಕೆ, ಇಲ್ಲಾಂದ್ರೆ ನಾವು ಇವತ್ತಿನ ರಾತ್ರಿ ಗೀತೆನ ಓದಿ ಇವತ್ತಿನ ಪಾಠವನ್ನ ಅಂತಿಮ ಮಾಡೋಣ. ಓಕೆ, ಓದ್ತೀರಾ? ರಾತ್ರಿಯ ಗೀತೆಗಳು ಹೋದ್ರಿ, ಯಾರು ಬೇಕಾದ್ರೂ ಓದ್ಬೋದು. ಹೊಸಬ್ರು Okay. ಯಾರಾದ್ರೂ ಓದಿ ಓದಿ. ಓದಿ ರಾತ್ರಿಯ ದಿವ್ಯೇಶ್. ಹೌದು. ಫೆಬ್ರವರಿ 18 ರಾತ್ರಿಯ ಗೀತೆಗಳು. ಆದುದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವವರಾಗಿರಿ. ಎಫೆಸ 5ನೇ ಅಧ್ಯಾಯ 1ನೇ ವಚನ. ನಾವು ದೇವರನ್ನು ಮತ್ತು ಲೋಕವನ್ನು, ಲೋಕದ ವಸ್ತುವನ್ನು ಒಟ್ಟಿಗೆ ಸೇವಿಸಲು ಸಾಧ್ಯವಿಲ್ಲ ಎಂದು ಕಲಿತುಕೊಳ್ಳುವ ತಕ್ಕ ಸಮಯದಲ್ಲಿದ್ದೇವೆ. ಮತ್ತು ಈಗ ಇವೆರಡರಲ್ಲಿ ಒಂದನ್ನು ಮಾತ್ರ ಆರಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ಕರ್ತನು ಮತ್ತು ಆತನ ಸೇವೆಯನ್ನು ಆರಿಸಿಕೊಳ್ಳದಿದ್ದರೆ ಮತ್ತು ನಮ್ಮ ಹೃದಯದ ವಾತ್ಸಲ್ಯದಲ್ಲಿ ಕರ್ತನಿಗೆ ಮೊದಲ ಸ್ಥಾನ ಕೊಡದಿದ್ದರೆ ಬೇರೆ ಲೌಕಿಕ ವಿಷಯಗಳಿಗೆ ಮೊದಲ ಸ್ಥಾನ ಕೊಡುತ್ತಿದ್ದೇವೆ ಎಂದಾಗುತ್ತದೆ. ಇದು ಸ್ವಾಭಾವಿಕ ಮನುಷ್ಯನ ಆಸಕ್ತಿಗಳಾಗಿದೆ ಮತ್ತು ಇದಕ್ಕೆ ಅನುಗುಣವಾಗಿ ಕರ್ತನು ನಮ್ಮನ್ನು ಮೆಚ್ಚುತ್ತಾನೆ ಹಾಗೂ ನಮಗೆ ತಕ್ಕ ಬಹುಮಾನವನ್ನು ಕೊಡುತ್ತಾನೆ. ಆತನು ನಿಶ್ಚಯವಾಗಿಯೂ ಭೂಮಿಯಲ್ಲಿರುವ ಎಲ್ಲಾ ಸಂತತಿಯವರಿಗೆ ಆಶೀರ್ವಾದಗಳನ್ನು ನೀಡುತ್ತಾನೆ. ಆದರೆ ಯಾರೆಲ್ಲ ಆತನನ್ನು ಅತ್ಯುನ್ನತವಾಗಿ ಪ್ರೀತಿಸುತ್ತಾರೋ, ಅಂದರೆ ಯಾರೆಲ್ಲ ಮನೆಗಳು, ಭೂಮಿಗಳು, ವ್ಯಾಪಾರ ಮತ್ತು ಐಶ್ವರ್ಯ, ಕುಟುಂಬ ಅಥವಾ ಸಂಬಂಧಿಕರು ಅಥವಾ ತನ್ನನ್ನೇ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಕರ್ತನನ್ನು ಪ್ರೀತಿಸುತ್ತಾರೋ ಅವರಿಗೆ ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳಾದ ಮಹಿಮೆ, ಘನ ಮತ್ತು ನಿರ್ಲಯತ್ವ, ಅಮರತ್ವಗಳೆಂಬ ವಿಶೇಷವಾದ ಆಶೀರ್ವಾದಗಳನ್ನು ಕೊಡುತ್ತಾನೆ. ಕರ್ತನನ್ನು ಹಿಂಬಾಲಿಸುವುದಕ್ಕಾಗಿ ಎಲ್ಲವನ್ನೂ ತೊರೆದು ಬಿಟ್ಟವರಿಗಾಗಿ ನಮ್ಮ ಬುದ್ಧಿವಾದ ಏನೆಂದರೆ, ನಾವು ಮತ್ತೆ ಹಿಂದಕ್ಕೆ ತಿರುಗಿ ನೋಡುವಂತಿಲ್ಲ. ನಾವು ಊಹಿಸಬಹುದಾದ ಅತ್ಯಂತ ದೊಡ್ಡ ಕರಾರನ್ನು, ಒಡಂಬಡಿಕೆಯನ್ನು ಮಾಡಿದ್ದೇವೆ ಎಂದು ನಾವು ಅಂದಾಜು ಮಾಡುತ್ತೇವೆ. ಅಂದರೆ ಕರ್ತನೊಂದಿಗೆ ಆತನ ಅದ್ಭುತವಾದ ಕೆಲಸಗಳಲ್ಲಿ ಮತ್ತು ದೈವಿಕ ಅನುಮತಿಯೊಂದಿಗೆ ನಾವು ಊಹಿಸಬಹುದಾದ ಶ್ರೇಷ್ಠ ಬಹುಮಾನವನ್ನು ಪಡೆಯುವ ಹಾದಿಯಲ್ಲಿದ್ದೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಗೀತೆಗಳು ಹಲವಾರು ವಿಷಯವನ್ನ ಇವತ್ತಿನ ಪಾಠಕ್ಕೆ ತಕ್ಕ ಹಾಗೆ ತಿಳಿಸ್ಕೊಡ್ತಾ ಇದೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ, ಓದ್ರಿ ಇನ್ನೊಂದ್ಸರಿ. ತುಂಬಾ ಪ್ರಯೋಜನವಾಗಿರುತ್ತೆ. ತುಂಬಾ ಅರ್ಥಗರ್ಭಿತವಾಗಿ ಪ್ರತಿಯೊಂದು ಮಾತುಗಳು ಕೂಡ ನಮ್ಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಅದು ತಿಳಿಸಲ್ಪಟ್ಟಿದೆ. ಸೊ ಖಂಡಿತವಾಗ್ಲೂ ಈ ಒಂದು ಧ್ಯಾನ ನಿಮ್ಗೆ ಆಶೀರ್ವಾದವಾಗಿರುತ್ತೆ. ಕೊನೆಯದಾಗಿ ನಾವೆಲ್ಲರೂ ನಾವು